ದಂತ ಕ್ಯಾನ್ಸರಿಂದ ಹಲ್ಲುಗಳೆಲ್ಲ ಉದುರಿದವು. ಆದರೆ ಪುನಃ ಹಲ್ಲು ಬರುವಂತೆ ದೇವರು ಆ ಒಂದು ಸ್ತ್ರೀಗೆ ಸಹಾಯ ಮಾಡಿದನು. ನಮ್ಮ ಆಂಧ್ರ ಪ್ರದೇಶದಲ್ಲಿ ಚೋಳಿನ ಕಾಟ, ಮತ್ತೊಂದು ಚೋಳಿನ ಜಾತಿಯಲ್ಲಿ ಒಂದು ಬರ್ತದೆ, ಅದರ ಕಾಟ ಬಹಳ ಭಯಂಕರ. ಆ ಚೋಳಿನ ಮುಳ್ಳಿನ ಚುಚ್ಚಿದ ಕೂಡಲೇ ಒಂದು ಮಗಳು ತೀರಿಕೊಳ್ಳುವಂಥ ಸ್ಥಿತಿಯಲ್ಲಿ ಬರ್ತಾಳೆ. ಅಲ್ಲಿಯೂ ಅದ್ಭುತವಾಯಿತು. ತದನಂತರ ಚಿಕ್ಕ ಮಗನಿಗೆ 2 ಕಾಲುಗಳಿಗೆ ಗ್ಯಾಂಗ್ರೀನ್ ಆಗಿ 2 ಕಾಲು ಕತ್ತರಿಸುವಂಥ ಸ್ಥಿತಿ ಬರ್ತದೆ. ಈ 3 ಅದ್ಭುತಗಳಾಗುವ ತನಕ ಒಂದು ಕಠಿಣ ಹೃದಯವುಳ್ಳ ತಂದೆ, ಈತನು ಕಲಾವಿದನು, ಒಂದು ಒಳ್ಳೆ ಕಲಾವಿದನು, ಕಠಿಣ ಹೃದಯವುಳ್ಳಂಥ ತಂದೆ ಏನು ಮಾಡ್ತಾನಂದ್ರೆ, ಎಷ್ಟು ಅದ್ಭುತಗಳಾದರೂ ಕೂಡ ಆತನ ಕಣ್ಮುಂದೆ ನಂಬುವುದಿಲ್ಲ. ಆದರೆ ಕೊನೆಯಾಗಿ ತನ್ನ ಮಗನನ್ನು ಗುಣಪಡಿಸಿದ ಮೇಲೆ ಆತನು ತನ್ನ ಜೀವನವನ್ನೇ ಕರ್ತನಿಗೆ ಸಮರ್ಪಿಸ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಒಂದು ಹರ್ಷ ತರತಕ್ಕಂಥ, ಒಂದು ಹೊಸ ನೂತನವಾದಂಥ ಸ್ಫೂರ್ತಿ ತರತಕ್ಕಂಥ ಈ ಒಂದು ಚರಿತ್ರದಲ್ಲಿ ನಾವು ಸ್ವಲ್ಪ ತೇರಿ ನೋಡೋಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಮನಪೂರ್ವಕದಿಂದ ಹೇಳ್ತಿರಲ್ಲೂಯ್ಯ. ಯಾಕಂದ್ರೆ ನೀವೆಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ, ನನಗೆ ಬಹಳ ಸಂತೋಷವಾಗ್ತಾ ಇದೆ. ಮನೋಪೂರ್ವಕದಿಂದ ಕೇಳ್ತಾ ಇದ್ರಿ. ಆದರೆ ಒಂದು ಘಟನೆ ನೀವು ಬಹಳ ಜಾಗ್ರತೆಯಿಂದ ಅದನ್ನು ಗಮನಿಸಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಮನಿಸಬೇಕು. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯುವರ್ ನೇಮ್ ಜೀಸಸ್ ಅಲ್ವಿ. ಅದರ ನಿಮಿತ್ತ ಅದ್ಭುತಗಳು ಮಾತ್ರ ಬಹಳ ಜನ ಅದ್ಭುತಗಳಾಗುವುದರಿಂದಲ್ಲ, ಅದ್ಭುತಗಳು, ಸೂಚಕ್ರಗಳು, ಮಹತ್ವಕಾರಗಳು ಗುಣಮುಖರಾಗುವುದರಿಂದಲ್ಲ ಜನರು ರಕ್ಷಣೆ ಹೊಂದುವುದು, ವಾಕ್ಯದಿಂದ ರಕ್ಷಣೆ ಹೊಂದಬೇಕೆಂಬುದ ಕೆಲವರು ಅಪಾರ್ಥ ಮಾಡಿಕೊಂಡು ಎಲ್ಲರನ್ನೂ ಅಪಾರ್ಥ ಮಾಡಿಸ್ತಾ ಇದ್ದಾರೆ. ಅದರ ನಿಮಿತ್ತ ಇಲ್ಲಿ ತಿಳ್ಕೊಳ್ಬೇಕಂತ ಸಂಗತಿ ಏನಂದ್ರೆ, ನಿಜವಾಗಲೂ ಆ ಕರ್ತನ ವಾಕ್ಯವು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದಿಲ್ಲ. ಈ ವ್ಯಕ್ತಿಯ ಹೆಸರು ಇಂಟ್ರೆಸ್ಟಿಂಗ್ ಇದೆ, ಲಕ್ಷ್ಮಣ್ ಅಂತೇಳಿ. ಈತನು ಆಂಧ್ರ ಪ್ರದೇಶ ವಾಸಿ, 82 ವಯಸ್ಸಾಗಿದೆ ಈತನಿಗೆ. ಈತನ ಜೀವನದಲ್ಲಿ ಕೂಡ ಒಂದು ಅದ್ಭುತ. ಅದೇನಂದ್ರೆ, ಈತನ ಹಳ್ಳು ಉದುರಿ ಹೋದ ನಂತರ ಮತ್ತು ಪುನಃ ಈತನಿಗೆ ಹಲ್ಲು, ದಂತಗಳು ತಿರುಗಿ ಬರುವಂತೆ ಒಂದು ಊಹಿಸಲಾರದಂಥ, ಕಲ್ಪನೆಗೆ ಎಡಕಲಾರದಂಥ ಅದ್ಭುತಗಳು ದೇವರು ಈತನ ಜೀವನದಲ್ಲಿ ಮಾಡಿದ್ದಾನೆ. ಅದ್ಭುತಗಳು ಬೇಡ, ನಮಗೆ ಸೂಚಕಾರ್ಯಗಳು ಬೇಡ ಅನ್ನತಕ್ಕಂಥವ್ರಿಗೆ ಒಂದು ಒಳ್ಳೆಯ ವಾರ್ತೆ. ಯಾಕಂದ್ರೆ ನಾವು ಅದರಿಂದ ವಂಚಿತರಾಗಬಾರದು. ಅದ್ಭುತಗಳು, ಸೂಚಕ್ರಿಯೆಗಳು ಕೂಡ ನಾವು ಪ್ರಸಂಗ ಮಾಡ್ತಾ ಇರ್ತೇವೆ. ಆ ಪ್ರಸಂಗವನ್ನು ಸಾಬೀತು ಮಾಡೋದಕ್ಕಾಗಿ, ನಾವು ಸಾರ್ಥಕದ ಸುವಾರ್ತೆಯನ್ನು ದೇವರು ಅದನ್ನು ಪುಷ್ಟೀಕರಿಸೋದಕ್ಕಾಗಿ ಅದ್ಭುತಗಳು, ಸೂಚಕ್ರಿಯೆಗಳನ್ನು ಮಾಡ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಹೌದು, ಈತನು ಲಕ್ಷ್ಮಣನ ಅಂತಕ್ಕಂಥ 82 ವಯಸ್ಸಿನ ವೃದ್ಧನು ತನ್ನ ಜೀವನದಲ್ಲಿ ಅದ್ಭುತವಾದಂಥ ಕಾರ್ಯಗಳು ದೇವರು ಮಾಡೋದಕ್ಕಾಗಿ ಈತನು ಕೊಂಡಾಡ್ತಾ ಇದ್ದಾನೆ. ಈತನು ವಿಶೇಷವಾಗಿ ಏನಂದ್ರೆ, ಈತನು ಕಲಾವಿದನು. ನಮ್ಮ ಆಂಧ್ರ ಪ್ರದೇಶದಲ್ಲಿ ಹರಿಕಥಾ ಅಂತ ಹೇಳ್ತೇವೆ ನಾವು. ಅಂದ್ರೆ ಅನೇಕ ದೇವಿ ದೇವತೆಗಳ ವಿಷಯದಲ್ಲಿ ಹಾಡುಗಳ ಮೂಲಕವಾಗಿ, ನಾಟಕಗಳ ಮೂಲಕವಾಗಿ, ಕೆಲವು ನಾಟಕಗಳನ್ನು ಪ್ರದರ್ಶನ ಮೂಲಕವಾಗಿ ಅವರು ಸಾರಿ ಹೇಳ್ತಕ್ಕಂಥವ್ರು. ಅದರ ನಿಮಿತ್ತ ಪ್ರೈಸ್ ದಿ ಲಾರ್ಡ್ ಜೀಸಸ್, ಇಂಥ ಒಂದು ಹರಿಕತೆ ಹೇಳತಕ್ಕಂಥವರು ಈ ವ್ಯಕ್ತಿಯಾಗಿರ್ತಾನೆ. ಈತನು ಬಹಳ ಪ್ರತಿಭಾಶಾಲಿ, ಇದರಲ್ಲಿ ಒಳ್ಳೆ ಪ್ರತಿಭೆ ಇದೆ. ಸಾಹಿತ್ಯಗಳನ್ನು ಬರೀತಾನೆ. ಲಕ್ಷ್ಮಣನು ಸಾಹಿತ್ಯಗಳನ್ನು ಬರೀತಾನೆ. ಆಂಧ್ರ ಪ್ರದೇಶನ ಒಂದು ಹಳ್ಳಿನಲ್ಲಿರ್ತಾನೆ ಈತನು. ನಿಡುಮೋಳು ಎಂಬ ಕೃಷ್ಣಾ ಜಿಲ್ಲೆದ ಹಳ್ಳಿಯಲ್ಲಿರ್ತಾನೆ ಈತನು. ಈ ವ್ಯಕ್ತಿ ಒಂದು ಒಳ್ಳೆಯ ಸಾಹಿತ್ಯಗಾರನಾಗಿರ್ತಾನೆ. ಅಷ್ಟೇ ಅಲ್ಲದೆ ಒಂದು ಒಳ್ಳೆ ನಾಟಕ ಪ್ರದರ್ಶನದಲ್ಲಿ ಕಲಾವಿದನಾಗಿರ್ತಾನೆ. ಈ ವ್ಯಕ್ತಿ ಒಂದು ದಿವಸ ಯಾವುದೋ ಒಂದು ಊರಿಗೆ ಹೋಗ್ತಾ ಇರುವಾಗ ಒಂದು ಕ್ರೈಸ್ತ
ಯುವಕನು ಆತನ ಜೊತೆಯಲ್ಲಿ ಮಾತನಾಡುವಾಗ ಆ ಸಮಯದಲ್ಲಿ ಮಾತಾಡಲಿಕ್ಕೆ ಅವಕಾಶ ಆಗುವುದಿಲ್ಲ. ಈಗ ಇರಲಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂಥೇಳಿ ಈ ವ್ಯಕ್ತಿ ತನ್ನ ಟ್ರೈನನ್ನು ಹತ್ತಿಕೊಂಡು ಹೋಗ್ಬಿಡ್ತಾನೆ. ಆದರೆ ಈ ಸೇವಕನು ಅಷ್ಟಕ್ಕೆ ಬಿಟ್ಟುಬಿಡದೆ ದೇವರ ವಾಕ್ಯ ತುಂಬಿರ್ತಕ್ಕಂಥ ಬೈಬಲನ್ನು ಅವರ ಕುಟುಂಬಕ್ಕೆ ಹೋಗಿ ಕೊಡ್ತಾನೆ. ಎಂಥ ಭಕ್ತಿ ನೋಡ್ರಿ ಈ ಯುವಕನಿಗೆ. ಈ ವಾಕ್ಯ, ಆತನು ನುಡಿಯತಕ್ಕಂಥ ವಾಕ್ಯ ಆ ಒಂದು ಕುಟುಂಬವನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿದೆ. ಯಾಕಂದ್ರೆ ಯೆಶಾಯ ಪ್ರವಾಚನ ಪುಸ್ತಕ 55ನೇ ಅಧ್ಯಾಯ 11ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಸೋ ಶಲ್ ಮೈ ವರ್ಡ್ ಬಿ ದಟ್ ಗೋಸ್ ಔಟ್ ಫೋರ್ತ್ ಫ್ರಮ್ ಮೈ ಮೌತ್, ಇಟ್ ಶಲ್ ನಾಟ್ ರಿಟರ್ನ್ ಟು ಮೀ ವೈಡ್, ಬಟ್ ಇಟ್ ಶಲ್ ಅಕಂಪ್ಲಿಷ್ ವಾಟ್ ಐ ಪ್ಲೀಸ್ ಅಂಡ್ ವಾಟ್ ಇಟ್ ಶಲ್ ಪ್ರಾಸ್ಪರ್ ಇನ್ ದ ಥಿಂಗ್ ಫಾರ್ ವಿಚ್ ಐ ಸೆಂಟ್ ಇಟ್. ನನ್ನ ಬಾಯಿಂದ ಹೊರಡಿರತಕ್ಕಂಥ ಆ ವಾಕ್ಯ ಹೋಗಿ ಮತ್ತು ತಿರುಗಿ ಶೂನ್ಯವಾಗಿ ನನ್ನ ಹತ್ರ ಬರೋದಿಲ್ಲ. ಅದು ಹೋಗಿದ್ದ ಕೆಲಸ, ಆ ನುಡಿ ಹೋಗಿದ್ದ ಕೆಲಸ ತನ್ನ ಸಾಧನೆಯನ್ನು ಮಾಡಿ ಮತ್ತು ತಿರುಗಿ ನನ್ನ ಹತ್ರ ಬರ್ತದೆ ಎಂಬುದಾಗಿ ಏದರ ಮೂಲಕವಾಗಿ ಬರ್ತದೆ. ಆ ವಾಕ್ಯ ಹೋಗಿದ್ದು ತಿರುಗಿ ಆ ಮನುಷ್ಯನ ಆ ಜೀವನ ರಕ್ಷಣವಾಗಿ ಪ್ರತಿ ಉತ್ತರವಾಗಿ ಆ ವಾಕ್ಯ ನನ್ನ ಹತ್ರ ಬರ್ತದೆ ಎಂಬುದಾಗಿ ಸೇನಾಧೀಶ್ವರನಾದ ಭೂಮಿ ಆಕಾಶಗಳಿಗೆ ಒಡೆಯನಾಗಿರ್ತಕ್ಕಂಥ ರಕ್ಷಕನಾದ ಯೆಹೋವನ ನುಡಿಯಾಗಿತ್ತಿದ್ದು. ಈ ಒಂದು ಸೇವಕನೇನು ಮಾಡ್ತಾನೆ, ಆತನು ಎದೇ ರೀತಿಯಿಂದ ಸುವಾರ್ತೆಯನ್ನು ಸಾರತಕ್ಕಂಥ ಒಂದು ಆಸಕ್ತಿ, ಬಹಳ ಆಸಕ್ತಿ ಉಳ್ಳವನು. ಎಂಥ ಪರಿಸ್ಥಿತಿಗಳು ಬಂದು ಕೂಡ ಈತನ ಆಸಕ್ತಿಯನ್ನು ಬಿಡುದಿಲ್ಲ. ದೇವರ ವಾಕ್ಯದ ಮೇಲೆ ಅಷ್ಟು ನಂಬಿಕೆ ಇದೆ. ಹೋಗಿ ಆ ಮನೆಗೆ ಹೋಗಿ, ಲಕ್ಷ್ಮಣ ಅವರ ಮನೆಗೆ ಹೋಗಿ ಬೈಬಲನ್ನು ಕೊಡ್ತಾನೆ. ಬೈಬಲನ್ನು ಕೊಟ್ಟಿದ್ದ ಕೂಡಲೇ ಆ ಬೈಬಲನ್ನು, ನಾವು ಇದಕ್ಕೆ ಬೇಕಾಗಿಲ್ಲ, ನಮಗೆ ಇದು ನಾವು ತಗೊಳ್ಳಲ್ಲ ಅಂತೇಳಿ ಅವಾಗ ಹೇಳ್ತಾರೆ, ಇಲ್ಲಮ್ಮ, ನೀವು ಬೈಬಲನ್ನು ತಗೊಳ್ಳೋದ್ರಿಂದ ಇದರಲ್ಲಿರ್ತಕ್ಕಂಥ ಸತ್ಯವು ನಿಮಗೆ ತಿಳಿದು ಬಂದಾಗ ನಿಜ ದೇವರು, ನಿಜ ರಕ್ಷಕನು, ಜಗದ ಒಡೆಯನು, ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸೃಷ್ಟಿಕರ್ತನು ಯಾರೆಂದು ತಿಳಿಯಲು ನಿಮಗೆ ಸಾಧ್ಯವಾಗ್ತದೆ. ಇದೊಂದು ಪುಸ್ತಕ, ಇದನ್ನು ನೀವು ತೆಗೆದುಕೊಂಡು ಓದಿಕೊಂಡ್ರೆ, ತಿಳಿದುಕೊಂಡ್ರೆ ಅದರಿಂದ ನಿಮಗೇನು ತೊಂದರೆ? ಏನೋ ಒಂದು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಮಹತ್ವ ಕಾರ್ಯಗಳು ಮಾಡತಕ್ಕಂಥ ಒಂದು ಕಾರ್ಯ, ಇದು ಒಂದು ದೇವರ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳನ್ನು, ಪ್ರೈಸ್ ಲಾರ್ಡ್ ಜೀಸಸ್, ತುಂಬಿರತಕ್ಕಂಥ ವಚನಗಳಾಗಿದೆ. ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ಹೇಳಿ, ಆ ವಚನವನ್ನು ಹೇಳಿ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ಹೇಳಿದ್ಕೊಳ್ಳಿ. ತದನಂತರ ಆತನು ಹೋಗ್ತಾನೆ. ಆಮೇಲೆ ಈ ಲಕ್ಷ್ಮಣ ಅನ್ನೋರು ಮತ್ತು ತಿರುಗಿ ಕೆಲವು ತಿಂಗಳುಗಳಾಗಿದ್ದ ನಂತರ ಈ ಮನುಷ್ಯನು ಮತ್ತು ತಿರುಗಿ ತನ್ನ ಮನೆಗೆ ಮರಳಿ ಬಂದಿರ್ತಾನೆ. ಯಾರು? ಈ ಕುಟುಂಬದ ಯಜಮಾನನು ಬಂದಿರತಕ್ಕಂಥ ಸಮಯದಲ್ಲಿ ಇದೇ ಸೇವಕನು ಅಂತ ಹೇಳ್ಬೋದು, ಯುವಕನು ಅಂತ ಹೇಳ್ಬೋದು. ಆತನ ಹತ್ರ ಹೋಗಿ ಎಷ್ಟು ಚೆನ್ನಾಗಿ ಹೋಗ್ತಾನೆ ನೋಡ್ರಿ. ಯಾಕಂದ್ರೆ ಈತನು ಸಾಹಿತ್ಯಗಾರನು ಮತ್ತು ಕಲಾವಿದನು. ಈತನ ಹತ್ರ ಯೇಸು ಕ್ರಿಸ್ತನ ಸಂದೇಶ ತಲುಪೋದಕ್ಕಾಗಿ ಈತನಿಂದ ಒಳ್ಳೆ ಸಾಹಿತ್ಯಗಾರನಲ್ಲ, ಈತನಿಂದ ಒಂದು ಒಳ್ಳೆ ಹಾಡು ಬರೆಸಿಕೊಳ್ಳೋಣ ಎಂಬ ಉದ್ದೇಶದಿಂದ ಆತನ ಹತ್ರ ಹೋಗಿ ಹಾಡುಗಳನ್ನು ಬರೆಸೋದಕ್ಕಾಗಿ ಮಾತಾಡಲಿಕ್ಕೆ ಹೋಗ್ತಾನೆ. ಅವರ ಮನೆಗೆ ಹೋಗಿದ ಕೂಡಲೇ ಈ ವ್ಯಕ್ತಿಯನ್ನು ಒಂದ್ಸಾರಿ ಟ್ರೈನ್ ಹೋಗ್ತಾ ಇರುವಾಗ ತನ್ನ ಮನೆ ಹತ್ರ ಬಂದಿರತಕ್ಕಂಥ ವ್ಯಕ್ತಿನ, ಹೌದಲ್ಲ ನೀ ಆ ದಿವಸ ಬಂದಿದ್ದಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು, ನಾನೇ ಬಂದಿದ್ದೆ ಅಂತೇಳಿ ಆ ವ್ಯಕ್ತಿ ಮನೆಯಲ್ಲಿ ಕರೆಸ್ಕೊಂಡು ಅವಳ ಮನೆಯಲ್ಲಿ ಕುಂಡ್ರಿಸಿರುವಾಗ ಆ ವ್ಯಕ್ತಿ ಏನು ವಿಷಯ ಆಯಿತು, ಎದಕ್ಕೆ ಬಂದಿದೆ ಎಂಬುದಾಗಿ ಲಕ್ಷ್ಮಣ ಅನ್ನೋರು ಕೇಳ್ತಾರೆ. ಕೇಳಿದ ಕೂಡಲೇ ಏನಿಲ್ಲ, ನಿಮ್ಮಿಂದ ಒಂದು ಸಾಹಿತ್ಯ ಬರೆಸಬೇಕಾಗಿತ್ತು ಎಂಬುದಾಗಿ ಹೇಳ್ತಾನೆ. ಏನು ಸಾಹಿತ್ಯ? ಯಾವ ದೇವಿ ದೇವತೆಗಳ ಸಾಹಿತ್ಯ ಅಂತ ಹೇಳ್ತಾನೆ. ಆವಾಗ ಯಾವ ದೇವಿ ದೇವತಾ ಸಾಹಿತ್ಯಗಳಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಜೀವನ ಚರಿತ್ರ ಅಷ್ಟೇ ಅಲ್ಲದೆ ಆತನ ಉಪದೇಶಗಳು, ಆತನ ಬಾಳು ಹಾಡಾಗಿ ಬರೀಬೇಕೆಂಬುದಾಗಿ ಹೇಳ್ತಾನೆ. ಆಗ ಲಕ್ಷ್ಮಣನು ಏನಂತಾನಂದ್ರೆ, ಏನು ಮಾತಾಡ್ತಾ ಇದ್ರಿ ನೀವು? ನಾವಿಷ್ಟು ದೇವರುಗಳು ಉಳ್ಳವರು, ನೀನು ಹೋಗಿ ನನ್ನ ಹತ್ರ ಬಂದು ನೀನು ಬೈಬಲ್ ವಿಷಯ ಮಾತಾಡಂತ ಹೇಳ್ತಾರೆ. ಬೈಬಲ್ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾರ ಅಂತ ಹೇಳ್ತಿಲ್ಲ. ಯೇಸು ಕ್ರಿಸ್ತನ ವಿಷಯದಲ್ಲಿ
ಸಾಹಿತ್ಯವನ್ನು ಬರಲಿಕ್ಕೆ ನನ್ನ ಹತ್ರ ಕೇಳ್ತಾ ಇದ್ದಿಲ್ಲ. ಆತನಲ್ಲಿ ಏನಿದೆ? ಒಳ್ಳೆ ಪ್ರಶ್ನೆ ಕೇಳ್ತಾನ. ಆ ಯೇಸು ಕ್ರಿಸ್ತನಲ್ಲಿ ಏನಿದೆ? ಆತನಲ್ಲಿ ಏನಿದೆ ಅಂತದ್ದು? ಆತನು ಬಹಳ ಶಾಂತವಾದವನು, ಬಹಳ ಸಾತ್ವಿಕವಾದವನು. ಆತನು ಸಾಧುಗಳಂತೆ, ಅಂದ್ರೆ ಒಂದು ಸಾತ್ವಿಕವಾದಂಥವನು. ಆತನಿಂದ ಏನಾಗ್ತದೆ ಎಂಬುದಾಗಿ ಹೇಳ್ತಾನೆ. ಆಗ ಈ ಕ್ರೈಸ್ತ ಯುವಕನ ಏನಂತಾನಂದ್ರೆ, ಆತನಲ್ಲಿ ಏನಿದೆ ಅಂತ ಹೇಳಿದ್ರೆ ಆತನ ಹೇಳ್ತಾನೆ, ಹಲ್ಲೆಲೂಯಾ, ಇಷ್ಟೆಲ್ಲ ನಮಗೆ ಈ ದೇಶದಲ್ಲಿ ದೇವರುಗಳಿದ್ದಾರೆ, ನೀನು ತೆಗೆದುಕೊಂಡು ಹೋಗಿ ಆ ಶಾಂತ, ಸಮಾಧಾನ, ಆ ಸಂಭಾಯಿತ, ಆ ಸಾತ್ವಿಕನಾದ ಯೇಸು ಕ್ರಿಸ್ತನ ಬಗ್ಗೆ ಸಾಹಿತ್ಯವನ್ನು ಬರಿ ಅಂತ ಹೇಳ್ತಿಲ್ಲ. ಏನು ಸಾಹಿತ್ಯ ಬರಿಬೇಕು ಆತನ ಬಗ್ಗೆ ಅಂತ ಹೇಳ್ತಾನೆ. ಆತನಲ್ಲಿ ಏನಿದೆ ಅಂತ ಹೇಳ್ತಾನೆ. ಆಗ ಈ ಸೇವಕನು ಒಂದು ಒಳ್ಳೆ ಉತ್ತರ ಕೊಡ್ತಾನೆ. ನೀನು ತಿಳಿದುಕೊಂಡಿರತಕ್ಕಂಥ, ನೀನು ಹರಿಕಥೆಗಳನ್ನು ಮಾಡಿ, ನಾಟ್ಯಗಳನ್ನು ಪ್ರದರ್ಶಿಸಿ, ಅದರ ಕುರಿತು ನೀನು ಜಾನಪದ ಗೀತೆಗಳನ್ನು ಹಾಡಿ ಏನು ನೀನು ಸಾರ್ತಾ ಇದೆಯಲ್ಲ ಎಲ್ಲ ಜನರಿಗೆ, ನೀನು ಸಾರ್ತಿರ್ತಕ್ಕಂಥ ಎಲ್ಲ ವಿಗ್ರಹಗಳ ಯಾವ ದೇವರುಗಳಲ್ಲಿ ಕೂಡ ಇಲ್ಲ ಅಂಥದ್ದು ಯೇಸು ಕ್ರಿಸ್ತನಲ್ಲಿ ಇದೆ ಅಂತ ಹೇಳ್ತಾನೆ. ಅದೆಂಥದ್ದು? ನೀನು ಹೇಳಿದಿ ಆತನಲ್ಲಿ ಏನಿದೆ ಅಂತೇಳಿ, ಬೇರೆ ಯಾರಲ್ಲಿ ಕೂಡ ಇಲ್ಲ ಅಂಥದ್ದು ಕ್ರಿಸ್ತ ಯೇಸುವಿನಲ್ಲಿ, ಪ್ರೈಸ್ ಲಾರ್ಡ್ ಜೀಸಸ್, ಇದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಹಲ್ಲೆಲೂಯಾ ಅಂತ ಹೇಳಿದ ಕೂಡಲೇ ಏನಂತದ್ದು ಇದೆ? ಅಂಥದ್ದೇನಿದೆ? ಅವಾಗ ಆತನು ಹೇಳ್ತಾನೆ, ಯೇಸು ಕ್ರಿಸ್ತನು ಕನ್ಯಾ ಮರಿಯ ಗರ್ಭದಲ್ಲಿ ಜನ್ಮಿಸಿದ್ದಾನೆ. ಸ್ತ್ರೀ ಪುರುಷನ ಸಂಬಂಧ ಇಲ್ಲದೆ ಜನ್ಮಿಸಿದ್ದಾನೆ. ಆಮೇಲೆ ಯೇಸು ಕ್ರಿಸ್ತನು ಮಾನವರ ಮಧ್ಯದಲ್ಲಿ ದೇವರಾಗಿದ್ದುಕೊಂಡು ಕೂಡ ಶರೀರಧಾರಿಯಾಗಿ ಮಾನವರ ಮಧ್ಯದಲ್ಲಿ ಆತನು ಉಳಿದು ಅವರ ಜೊತೆಯಲ್ಲಿ ಬೆರೆತು, ಅವರ ಜೊತೆಯಲ್ಲಿ ನಡೆದುಕೊಂಡು, ಅವರ ಕಷ್ಟ ದುಃಖಗಳಲ್ಲಿ ಅವರ ಜೊತೆಯಲ್ಲಿ ನಿಂತುಕೊಂಡು ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸ್ತಾ 30ನೇ ವರ್ಷಕ್ಕೆ ಆತನು ಅನೇಕ ಜನರಿಗೆ ದೇವರ ರಾಜ್ಯದ ಸುವಾರ್ತೆ, ಅಂದ್ರೆ ಬಡವರಿಗೆ ಒಳ್ಳೆ ವಾರ್ತೆ, ಬಡತನದಿಂದ ಬಿಡುಗಡೆ, ರೋಗಿಗಳಿಗೆ ರೋಗದಿಂದ ಬಿಡುಗಡೆ ಎಂಬ ವಾರ್ತೆ, ಸಾಲದಿಂದ ತುಂಬಿರ್ತಕ್ಕಂಥ ಅನೇಕ ದಾಸತ್ವದಲ್ಲಿದ್ದವರನ್ನು ಬಿಡುಗಡೆಯ ವಾರ್ತೆ ಆತನ ವಾಕ್ಯ. ಅಷ್ಟೇ ಅಲ್ಲದೆ ಮಾನಸಾಂತರದ ವಾಕ್ಯ, ರಕ್ಷಣೆಯ ವಾಕ್ಯ. ಅನೇಕ ಜನರ ಕುಖ್ಯಾತ ಅಪರಾಧಿಗಳು, ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಥ್ಯಾಂಕ್ ಯು ಫಾದರ್. ಎಸ್, ಅದರ ನಿಮಿತ್ತ ಗಮನಿಸೋಣ. ಈತನು ಹೇಳಿದುಕೊಳ್ಳಿ, ಆಗ ಯೇಸು ಕ್ರಿಸ್ತನು ಮಾನವರ ಮಧ್ಯದಲ್ಲಿ ಇದ್ದುಕೊಂಡು ಅನೇಕ ಒಳ್ಳೆ ಜನರಿಗೂ, ಕೆಡುಕರಿಗೂ, ಅಪರಾಧಿಗಳಿಗೂ, ಸಂಭಾಯಿತರಿಗೂ, ನೀತಿವಂತರಿಗೂ, ಅನೀತಿವಂತರಿಗೂ ಎಲ್ಲರಿಗೆ ಯೇಸು ಕ್ರಿಸ್ತನು ತನ್ನ ಮೌಲ್ಯಭರಿತವಾದಂಥ ಉಪದೇಶಗಳನ್ನು ಕೊಟ್ಟು ಅನೇಕ ಕೆಡುಕರಿಗೆ ಸನ್ಮಾರ್ಗದಲ್ಲಿ ಬರುವಂತೆ ಮಾಡ್ತಾನೆ. ಅನೇಕ ನೀತಿವಂತರೆಂದು ತಾನು ಅಂದುಕೊಳ್ಳುತ್ತಿರತಕ್ಕಂಥವ್ರನ್ನು ಕೂಡ ಅವರನ್ನು ಕೂಡ ನೀತಿ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಾನೆ. ಅನೇಕ ಪಾಪಿ, ಕುಖ್ಯಾತ ಅಪರಾಧಿಗಳು, ದೇವಪೀಡಿತರು, ನಾನಾ ವಿಧವಾದಂಥ ಎಲ್ಲ ಥರದ ರೋಗಿಗಳನ್ನು ಆತನು ಗುಣಪಡಿಸಲಾರದಂಥ ರೋಗವಿಲ್ಲ. ಆತನು ಮನುಷ್ಯರನ್ನು, ಎಂಥ ಕೆಡುಕರನ್ನು ಮಾರ್ಪಾಟ ಮಾಡಲಾರದಂಥ ಅಂತ ವ್ಯಕ್ತಿಯೇ ಇಲ್ಲ. ಅಷ್ಟು ಅದ್ಭುತವಾಗಿ ಆತನ ನುಡಿಗಳು, ಆತನು ಸಾರಿರತಕ್ಕಂಥ ಸ್ವಾರ್ಥೆಯಿಂದ ಅನೇಕ ಜನರು ರಕ್ಷಣೆ ಹೊಂದಿ ಪಾಪದಿಂದ, ಶಾಪದಿಂದ, ರೋಗದಿಂದ, ದರಿದ್ರದಿಂದ ರಕ್ಷಣೆ ಹೊಂದಿ ಸನ್ಮಾರ್ಗಕ್ಕೆ ಬಂದು ಅವರ ಜೀವನವು ಧನ್ಯವಾಯಿತು ಯೇಸು ಕ್ರಿಸ್ತನ ಉಪದೇಶದಿಂದ. ಮತ್ತು ಮಾನವ ಕಲ್ಯಾಣಕ್ಕಾಗಿ, ಮಾನವರ ಉದ್ಧಾರಕ್ಕಾಗಿ ಉದ್ಧಾರವಾಗದೆ ನಶಿಸಿ ಹೋಗ್ತಿರತಕ್ಕಂಥ, ಬಡತನದಲ್ಲಿ, ದಿಗುಲಲ್ಲಿ, ಚಿಂತೆಯಲ್ಲಿ, ಬಾಧೆಯಲ್ಲಿ, ಕೈಬಿಡಲ್ಪಟ್ಟರಾಗಿ, ಶೋಷಿತರಾಗಿ, ದುಷ್ಟರಿಂದ ಶೋಷಿತರು, ಮತ್ತು ಅಷ್ಟೇ ಅಲ್ಲದೆ ಪಾಪಿಷ್ಟರಿಂದ ಶೋಷಿತರು, ಕಿರುಕುಳ ಹೊಂದಿರತಕ್ಕಂಥವರು, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ,
ಮನೋಪೂರ್ವಕದಿಂದ ಹೇಳ್ತೀರಾ ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ಯುವರ್ ನೇಮ್ ಇಸ್ ಗಾಡ್. ಥ್ಯಾಂಕ್ ಯು. ಒಳ್ಳೆ ದೇವರಲ್ಲಿ ನೋಡ್ತೀರಿ. ಅದರ ನಿಮಿತ್ತ ಇವರ ಹೇಳಿದ ಕೂಡಲೇ ಈತನ ಕೇಳ್ತಾನೆ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನು ಪ್ರೀತಿಸುವ ದೇವರಾಗಿದ್ದಾನೆ, ಕನಿಕರ ತೋರುವ ದೇವರಾಗಿದ್ದಾನೆ. ಪಾಪಿಗಳು, ದುಷ್ಟರು ಆತನ ಹತ್ತಿರ ಬಂದರು, ಅವರನ್ನು ಕೂಡ ಕ್ಷಮಿಸಿ ದುಷ್ಟರನ್ನು ಶಿಷ್ಟರಾಗಿ, ಅಂದರೆ ದುಷ್ಟರನ್ನು ಶಿಷ್ಟ ಮಾರ್ಗದಲ್ಲಿ ನಡೆಸತಕ್ಕಂಥವನಾಗಿದ್ದಾನೆ. ಯೇಸು ಕ್ರಿಸ್ತನಿಗೆ ಭೂಲೋಕದಲ್ಲಿರುವ ಎಲ್ಲಾ ದುಷ್ಟರು, ಪಾಪಿಗಳು, ಧರ್ಮನಿಂದಕರನ್ನು ಸನ್ಮಾರ್ಗಕ್ಕೆ ನಡೆಸಿ ಅವರ ಜೀವನಗಳನ್ನು ರಕ್ಷಿಸೋದಕ್ಕಾಗಿ ಬಂದನು ಹೊರತು ಅವರನ್ನು ನಾಶ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಇದನ್ನು ಕೇಳ್ತಾನೆ. ಆಮೇಲೆ ಅಷ್ಟೇನಾ ಅಂತ ಹೇಳಿದ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನು 3.5 ವರ್ಷ ಮಾನವರ ಮಧ್ಯದಲ್ಲಿದ್ದುಕೊಂಡು ಅನೇಕ ಜನರಿಗೆ ಸುವಾರ್ತೆ, ಸೇವೆ, ಜೀವನದ ಮೌಲ್ಯಗಳು, ಬಾಳಿನ ಮೌಲ್ಯಗಳನ್ನು, ವ್ಯಾಲ್ಯೂಸ್, ಹೇಗೆ ಬದುಕಬೇಕನ್ನತಕ್ಕಂಥ ನಿಯಮಗಳನ್ನು, ನೀತಿಯನ್ನು ಕಲಿಸಿಕೊಟ್ಟು ರಾಜ್ಯದಲ್ಲಿ, ದೇಶದಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ಹೇಗೆ ಬದುಕಬೇಕನ್ನತಕ್ಕಂಥ ನೀತಿಗಳನ್ನು, ಮೌಲ್ಯಗಳನ್ನು ಅವರಿಗೆ ಕಲಿಸಿಕೊಟ್ಟಿದ್ದನು. ಆಮೇಲೆ ಅಷ್ಟೇ ಅಲ್ಲದೆ ಆತನು ನಮ್ಮ ಎಲ್ಲರ ಪಾಪದ ನಿಮಿತ್ತ, ನಮ್ಮ ಪಾಪದ ನಿಮಿತ್ತ ಬರ್ತಕ್ಕಂಥ ನಾಶ, ನಮ್ಮ ಪಾಪದ ನಿಮಿತ್ತ ಬರ್ತಕ್ಕಂಥ ದಂಡನೆ, ಶಿಕ್ಷೆ, ಆ ಶಾಪ, ಆ ರೋಗ, ಆ ವ್ಯಾಧಿಗಳು, ಆ ದರಿದ್ರ, ಆ ಬಡತನ, ಇವೆಲ್ಲದರಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ನಮಗಾಗಿ ಶಿಲುವೆಯ ಶ್ರಮೆಯನ್ನು ಹೊಂದಿ, ಗಾಯಗೊಂಡವನಾಗಿ, ಶೋಷಿತನಾಗಿ, ಮೈಯೆಲ್ಲ ಆತನ ದೇಹದಲ್ಲಿ ಗಾಯವಿಲ್ಲದ ಸ್ಥಳವಿಲ್ಲ, ಅಷ್ಟು ಆತನನ್ನು ಬೆತ್ತದಿಂದ ಬಡಿದು ಬಾರ್ಕೋಲ್ಗಳಿಂದ ಆತನ ಮೈಯನ್ನು ಸೀಳಿ ಕೊನೆಗೆ ಶಿಲುಬೆಗೆ ಹಾಕಿ ಆತನನ್ನು ಕೊಂದು ಹಾಕ್ತಾರೆ. ಆತನು ಕೊಲ್ಲಲ್ಪಟ್ಟಿದ್ದು ಯಾಕಂದ್ರೆ, ಆತನು ಶಿಲುಬೆಯಲ್ಲಿ ಹತವಾಗಿದ್ದು ಯಾಕೆಂದ್ರೆ ಮಾನವರ ರಕ್ಷಣೆಗಾಗಿ. ಒಂದು ಕಾರ್ಯವನ್ನು ಹೇಳಬೇಕು ನನ್ನ ಪ್ರಿಯ ಸಹೋದರಿ ಸಹೋದರಿ. ನಾನು ಈ ಆನ್ಲೈನ್, ಈ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ಅಂದರೆ ಹುಡುಕ್ತಾ ಇದ್ದೆ. ಅದರಲ್ಲಿ ಹತಸಾಕ್ಷಿ ಆದವರು ಯಾರು ಎಂಬುದಾಗಿ ಹುಡುಕ್ತಾ ಇರುವಾಗ ವಿಶ್ವದ ಗೂಗಲ್ನಲ್ಲಿ ಅದ್ಭುತವಾದಂಥ ಒಂದು ಮಾತು ಬಂದಿತ್ತು. ಹತಸಾಕ್ಷಿ ಕನ್ನಡದಲ್ಲಿ ಏನಂತಾರೆ? ಹುತಾತ್ಮರು ಅಂತಾರೆ. ನಮ್ಮ ಕನ್ನಡದಲ್ಲಿ ಹುತಾತ್ಮರು ಅಂತಾರೆ ಸಾರ್ವಜನಿಕ ಭಾಷೆಯಲ್ಲಿ, ಮತ್ತು ಬೈಬಲ್ ಭಾಷೆಯಲ್ಲಿ ಹತಸಾಕ್ಷಿ ಎಂಬುದಾಗಿ ಹೇಳ್ತಾರೆ. ಈ ಹತಸಾಕ್ಷಿ ಆಗಿದ್ದು, ಹತವಾದವರು ಯಾರ್ಯಾರಿದ್ದಾರೆ ಎಂಬುದಾಗಿ ಹುಡುಕ್ತಾ ಇರುವಾಗ ನಾನು ಅದರಲ್ಲಿ ಎಲ್ಲದಕ್ಕಿಂತ ಮೊದಲನೇದಾಗಿ ಏನು ಬಂದಿದ್ದಂದ್ರೆ, ಎಲ್ಲದಕ್ಕಿಂತ ಭಯಂಕರವಾಗಿ ಹಿಂಸೆಗೆ ಒಳಗಾಗಿ ವಿಚಿತ್ರ ಹಿಂಸೆಗೆ ಒಳಗಾಗಿ ಮರಣಿಸಿದ್ದ ಏಕೈಕ ವ್ಯಕ್ತಿ, ಒನ್ ಆಫ್ ದ ಟಾಪೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ವಾಸ್ ಜೀಸಸ್ ಕ್ರೈಸ್ಟ್ ಆನ್ ಅರ್ತ್ ಎಂಬುದಾಗಿ ಗೂಗಲ್ನಲ್ಲಿ ಯೇಸು ಕ್ರಿಸ್ತನು ಹತಸಾಕ್ಷಿಗಳಲ್ಲಿ ಪ್ರಧಾನ ಹತಸಾಕ್ಷಿಯಾಗಿದ್ದು ಶಿಲುಬೆ ಮೇಲೆ ಮರಣಿಸಿದನು ಎಂಬುದಾಗಿ ಹತಸಾಕ್ಷಿ. ಅದಕ್ಕಾಗಿ ಮಾನವ ಕಲ್ಯಾಣಕ್ಕಾಗಿ, ಮಾನವರ ರಕ್ಷಣೆಗಾಗಿ ಎಂಬುದಾಗಿ ಮೊನ್ನೆ ನಾನು ನೋಡ್ತಾ ಇರುವಾಗ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಬಂತು. ಆಮೇಲೆ ಏನಂತ ಇದು ಹೇಳಿದ ಕೂಡಲೇ ಆತನು ತೀರಿಕೊಂಡಿದ್ದಷ್ಟೇ ಅಲ್ಲದೆ ಆತನ ಮೊದಲು ಹೇಳಿದ, ನನ್ನನ್ನು ನೀವು ಶಿಲುಬೆಗೆ ಹಾಕಿ ಕೊಂದು ಹಾಕಿದರು, ನಾನು ಮತ್ತು ತಿರುಗಿ ಏಳುವನೆಂಬುದಾಗಿ ಹೇಳಿದ. 3ನೇ ದಿನ ಆತನು ತಿರುಗಿ ಏಳುವನೆಂಬುದಾಗಿ ತಿಳಿದು ಬಂದು, ಯಾಕಂದ್ರೆ ಅನೇಕ ಜನರಿಗೆ ಆತನು ಹೇಳಿರ್ತಾನೆ, ನನ್ನನ್ನು ಈ ದೇವಾಲಯವನ್ನು ನೀವು ಬೆಳೆಸಿದ್ರೆ ಮತ್ತು 3ನೇ ದಿನ ನಾನು ತಿರುಗಿ ಕಟ್ಟಿ ಎಬ್ಬಿಸ್ತೀನಿ ಎಂಬುದಾಗಿ ಹೇಳಿರ್ತಾನೆ. ಅದರ ನಿಮಿತ್ತ ಈ ಮತಸ್ಥರು ಅಂದ್ರೆ ಯೇಸು ಕ್ರಿಸ್ತನು ಒಂದು ಮತ ಪ್ರಚಾರಕನಲ್ಲ ಅನ್ನತಕ್ಕಂಥ ಸತ್ಯ ಈ ಸಂದೇಶದಲ್ಲಿ ತಿಳ್ಕೊಳ್ಬೇಕು ನೀವು. ಮತಸ್ಥರಂದ್ರೆ ಆ ಯಹೂದ್ಯ, ಆ ಇಸ್ರಾಯೇಲರ ಜನಾಂಗದಲ್ಲಿ ಅನೇಕ ಮತಗಳಿದ್ದವು. ಅಂದ್ರೆ ಏನು? ಪರಿಸಯರು ಒಂದು ಮತ, ಸದ್ದುಕಾಯರು ಒಂದು ಮತ, ನ್ಯಾಯವಾದಿಗಳು ಒಂದು ಮತ, ಮತ್ತು ಕಾಯ್ಪಾಸ್ ಎಂಬ ಯಾಜಕರ ಒಂದು ಮತ. ಹೀಗೆ ಸುಮಾರಷ್ಟು ಮತಗಳು ಇಸ್ರಾಯೇಲ್ ಜನಾಂಗದಲ್ಲಿರುವಾಗ ಈ ಯಾವುದೇ ಮತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸೇರಲಿಲ್ಲ.
ಈ ಮತಸ್ಥರು ಏನ್ ಮಾಡಿದ್ದಾರೆ, ಯೇಸು ಕ್ರಿಸ್ತನು ಸಾರ್ತಿರ್ತಕ್ಕಂಥ ಮತ ಅಲ್ಲ, ಆತನ ಸಾರ್ತಿರ್ತಕ್ಕಂಥದ್ದು ಪರಲೋಕ ರಾಜ್ಯದ, ಪ್ರೈಸ್ ಲಾರ್ಡ್ ಜೀಸಸ್, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅದರ ನಿಮಿತ್ತ ಈ ಮತಸ್ಥರು ಏನ್ ಮಾಡ್ತಾರೆ, ಯಹೂದ್ಯರಲ್ಲಿ, ಆತನ ಸುಖಿಯ ಜನರೇ, ಈತನನ್ನು ಸುಳ್ಳಾರೋಪ ಹೊರಿಸಿ ಆತನ ಮೇಲೆ ಸುಳ್ಳು ಚಾರ್ಜಸ್ ಹಾಕಿ ಆತನನ್ನು ಸಿಲುಬೆಗೆ ಹಾಕ್ತಾರೆ. ಅದ ಕಾರಣ ಏನಂದ್ರೆ, ನಮ್ಮ ಪಾಪದ ನಿಮಿತ್ತ ಒಂದು ನೀತಿವಂತನ ಸಿಲುಬೆಗೆ ಹಾಕಲ್ಪಡಬೇಕಾಗಿರುತ್ತೆ. ಒಂದು ಕರ್ತನ ಪೂರ್ವ ಕಾಲದಲ್ಲಿ ಅದರ ಕುರಿತು ಪ್ರವಚನ ಹೇಳಲಾಗಿರ್ತದೆ. ಆಗ ಆತನನ್ನು ಸಿಲುಬೆಗೆ ಹಾಕಿ ಚಿತ್ರಹಿಂಸೆ ಕೊಟ್ಟು, ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಚಿತ್ರಹಿಂಸೆಯನ್ನು ಅನುಭವಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ, ಹತಸಾಕ್ಷಿ, ಅದು ಹುತಾತ್ಮನಾಗಿದ್ದನು ಆತನು ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ಗೂಗಲ್ನಲ್ಲಿ ಅದ್ಭುತವಾಗಿ ತೋರಿಸಲ್ಪಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯ. ಅದರ ನಿಮಿತ್ತ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ನಿಜವಾಗ್ಲೂ ಇವತ್ತು ನಿಮ್ಮ ಒಳ್ಳೆ ದಿನ ಆಗಿದೆ, ಶುಭ ದಿನವಾಗಿದೆ. ಅದರ ನಿಮಿತ್ತ ಈ ವಾಕ್ಯವನ್ನು ಕೇಳಿದ ಮೇಲೆ ಆ ಲಕ್ಷ್ಮಣಾಚಾರಿ ಕೇಳ್ತಾ ಇರ್ತಾನೆ, ಹೌದಾ, ಹಾಗೇನಾ? ಆಮೇಲೆ ಯೇಸು ಕ್ರಿಸ್ತನನ್ನು ಸಮಾಧಿಯಲ್ಲಿ ಊನಿಟ್ಟು ಅದರ ಬಂಡೆ ಕಲ್ಲನ್ನು ಅದರ ಮೇಲೆ ಹಾಕಿರುವಾಗ, ಆ ಗುಹೆ ಅಂತಿರ್ತದೆ ಸಮಾಧಿಗಳು, ಆಗ ಯಹೂದರದು, ಆ ಬಂಡೆ ಕಲ್ಲದರ ಮೇಲೆ ಹಾಕಿರುವಾಗ ಆ ಬಂಡೆ ಕಲ್ಲಿನಲ್ಲಿ ಆತನನ್ನು ಊನಿಟ್ಟಿದ ಕೂಡಲೇ 3ನೇ ದಿನ ಮರಣವನ್ನು ಜಯಿಸಿ ತಿರುಗಿ ಪುನರುತ್ಥಾನನಾಗಿ ಎಲ್ಲ ಯಹೂದ್ಯರ, ಆ ಎಲ್ಲ ಮತಸ್ಥರ ಮಧ್ಯದಲ್ಲಿ ಆತನು ಸಂಚರಿಸಿ, ಆತನಲ್ಲಿ ಸಂಚಾರ ಮಾಡಿ ಅವರಿಗೆ ಸುವಾರ್ತೆಯನ್ನು ಸಾರಿ ಬರಬೇಕಾಗಿರ್ತಕ್ಕಂಥ ಮಸಿಹ ಮತ್ತು ಬೇರೆ ಯಾರಲ್ಲ, ನಾನೇ ಎಂಬುದಾಗಿ ಅವರಿಗೆ ಬೈಬಲ್ನಲ್ಲಿ, ಅಂದರೆ ಧರ್ಮಶಾಸ್ತ್ರದಲ್ಲಿರತಕ್ಕಂಥ, ನ್ಯಾಯ ಪ್ರಮಾಣದಲ್ಲಿರತಕ್ಕಂಥ, ಕೀರ್ತನೆಗಳಲ್ಲಿರತಕ್ಕಂಥ, ಪ್ರವಾದನೆಗಳಿರತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಗಳು, ಆತನ ಕುರಿತಿರತಕ್ಕಂಥ ಪ್ರವಚನಗಳು, ಪೂರ್ವ ಪ್ರವಚನಗಳು ನೆರವೇರಿದ್ದನ್ನು ಅವರೆಲ್ಲರಿಗೆ ತಿಳಿಸಿ, ಅವರ ಅನುಮಾನಗಳನ್ನು ತೀರಿಸಿ ಅವರಿಗೆ ಪುಷ್ಟೀಕರಿಸ್ತಾರೆ. ಬರಬೇಕಾಗಿರುವ ಜಗದ್ರಕ್ಷಕನು ನಾನೇ ಎಂಬುದಾಗಿ ಯೇಸು ಕ್ರಿಸ್ತನು ಅವರಿಗೆ ತಿಳಿಸ್ತಾನೆ. ಅಷ್ಟೇ ಅಲ್ಲದೆ 40 ದಿವಸಗಳ ಕಾಲದಲ್ಲಿ ಭೂಮಿ ಮೇಲೆ ಎಲ್ಲರ ಮಧ್ಯದಲ್ಲಿ ತಿರುಗಾಡಿ ಅವರೆಲ್ಲರಿಗೆ ಸಂದೇಶವನ್ನು ಸಾರಿ ಆತನು ಬಂದಿದೆಯೇ ಯಾವುದರ ನಿಮಿತ್ತ, ಎಷ್ಟೋ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರ್ತಕ್ಕಂಥ ಆ ಧರ್ಮಶಾಸ್ತ್ರದಲ್ಲಿ, ಆ ಒಂದು ಬೈಬಲ್ ಗ್ರಂಥದಲ್ಲಿರ್ತಕ್ಕಂಥ ಆ ಮಾತುಗಳು ನಿಜವಾಗಿ ನೆರವೇರಿದೆ ತನ್ನ ಮೂಲಕವಾಗಿ ಎಂಬುದಾಗಿ ತಿಳಿಸ್ತಾನೆ ಎಲ್ಲರಿಗೆ. ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವ? ತಿಳಿಸಿದ ಕೂಡಲೇ ಅವರೆಲ್ಲರೂ ತಿಳಿದುಕೊಳ್ತಾರೆ. ಆಮೇಲೆ ಆತನು ಆ 40 ದಿವಸದಲ್ಲಿ ಇಷ್ಟು ಅದ್ಭುತಗಳು, ಸೂಚಕ್ರಿಯಗಳು, ಮಹತ್ವ ಕಾರ್ಯಗಳು ಮಾಡಿದಂದ್ರೆ 3.5 ವರ್ಷದಲ್ಲಿ ಮಾಡಿರತಕ್ಕಂಥ ಅದ್ಭುತಗಳಕ್ಕಿಂತ ಆತನ ಶಿಲುಬೆ ಮರಣದಲ್ಲಿ ಮಹಾ ಅದ್ಭುತಗಳಾಗ್ತದೆ. ಆತನ ಶಿಲುಬೆ ಮರಣ, ಪುನರುತ್ಥಾನದ ಸಮಯದಲ್ಲಿ ಅನೇಕ ಸತ್ತ ತೀರಿಕೊಂಡ ಅನೇಕ ಪವಿತ್ರರ ದೇಹವು ಆತನ ಸಮಾಧಿಯಿಂದ ತಾನು ಮಾತ್ರ ಪುನರುತ್ಥಾನ ಆಗಿದ್ದು ಮಾತ್ರ ಅಲ್ಲದೆ ತನ್ನ ನಂತರ ಅನೇಕ ಭಕ್ತರ ದೇಹವನ್ನು ಆತನು ಅವರಿಗೆ ಪ್ರಾಣವನ್ನು ತುಂಬಿ ಅವರನ್ನು ಕೂಡ ಆತನು ಪುನರುತ್ಥಾನವಾಗಿ ಅವರಿಗೆ ಪುನರ್ಜೀವಿಸುವಂತೆ ಅವರು ನೆನೆಸ್ತಾನೆ. ಇದು ಭೂಮಿ ಮೇಲೆ ನಡೆದಿರ್ತಕ್ಕಂಥ ವಾಸ್ತವಿಕ ಸತ್ಯ. ಹೀಗೆ ಈ ಲೋಕದಲ್ಲಿ ಯಾರಾದರೆ ತನ್ನನ್ನು ತಾನು ಜಗದ್ರಕ್ಷಕನಂದವನು ಯಾವನಾದರೆ ಮರಣವನ್ನು ಜಯಿಸಿದ್ದಾನಾ ಎಂಬುದಾಗಿ ಪ್ರಶ್ನೆ ಆಗ್ತಾನೆ ಲಕ್ಷ್ಮಣಾಚಾರಿಗೆ ಈ ಕ್ರೈಸ್ತವನು. ಹೌದಲ್ಲ. ಮತ್ತು ಲಕ್ಷ್ಮಣಾಚಾರಿಗೆ ಈ ಕ್ರೈಸ್ತವನು ಹೇಳ್ತಾನೆ, ನೀನು ಇಷ್ಟು ದೇವರುಗಳ ಬಗ್ಗೆ ಸಾರಿ ಕಥೆಗಳನ್ನು ಹೇಳಿ ನಾಟಕಗಳನ್ನು ಮಾಡಿರುವ ಯಾವನಾದರೆ ನಿನ್ನ ಜೊತೆಯಲ್ಲಿ ಮಾತಾಡಿದ್ದು ನೀನು ಕೇಳಿದೀಯಾ ಅಂತ ಕೇಳ್ತಾನೆ. ಹೌದಲ್ಲ, ನಾನು ಯಾರು ನನ್ನ ಜೊತೆಲಿ ಮಾತಾಡಿದ್ದು ನಾನು ಕೇಳಿಲ್ಲಲ್ಲ ಅಂತೇಳಿ ಆ ವ್ಯಕ್ತಿ. ಆದರೆ ಕರ್ತನಾದ ಯೇಸು ಕ್ರಿಸ್ತನು 40 ದಿವಸ ಮಾನವರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ಕಣ್ಣಿನ ಸಮಕ್ಷಮದಲ್ಲಿ ಆತನು ಪರಲೋಕಕ್ಕೆ ಆರೋಹಣನಾಗ್ತಾನೆ ಅಂತ ಹೇಳ್ತಾನೆ. ಆರೋಹಣ ಆಗಲಿಕ್ಕೆ ಮುಂಚೆ ಆತನು ಹೇಳ್ತಾನೆ, ತಿರುಗಿ ನಾನು ಭೂಲೋಕಕ್ಕೆ ಬರುವೆನು, ಬಹಳ ಬೇಗನೆ ಬರುವೆನು ಎಂಬುದಾಗಿ ವಾಗ್ದಾನ ಮಾಡಿ ಹೋಗಿರತಕ್ಕಂಥ, ಮರಣವನ್ನು ಜಯಿಸಿರ್ತಕ್ಕಂಥ, ಚಿತ್ರಹಿಂಸೆಯನ್ನು ಅನುಭವಿಸಿರ್ತಕ್ಕಂಥ, ಹತಸಾಕ್ಷಿ ಆಗಿರ್ತಕ್ಕಂಥ ಮಾನವರ ಕಲ್ಯಾಣಕ್ಕಾಗಿ ಯೇಸು ಕ್ರಿಸ್ತನು ಭೂಮಿ ಮೇಲೆ ತನ್ನ ಮೇಲೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಮಾನವರ ಎಲ್ಲ ಪಾಪ, ಶಾಪ, ರೋಗ, ವ್ಯಾಧಿಗಳನ್ನು ತಾನು ಹೊತ್ತುಕೊಂಡು ಶಿಲುವೆ ಮೇಲೆ ಮರಣಿಸಿರುವ ಏಕೈಕ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು ಮಾನವರ ಕಲ್ಯಾಣಕ್ಕಾಗಿ ಬಂದ. ಅಷ್ಟೇ ಅಲ್ಲದೆ, ಪ್ರೈಸ್ ದ ಲಾರ್ಡ್ ಜೀಸಸ್,
ಮರಣವನ್ನು ಜಯಿಸಿರುವವನು ಈ ಲೋಕದಲ್ಲಿ ಯಾರೂ ಇಲ್ಲ. ಆ ಯೇಸು ಕ್ರಿಸ್ತನ ಒಬ್ಬನೇ ಪುನರುತ್ಥಾನ ಆಗಿರತಕ್ಕಂಥ ಯೇಸು ಮಾತ್ರವೇ ಮತ್ತು ಯಾರೂ ಇಲ್ಲ. ಇದಕ್ಕೆ ಸಾಕ್ಷಿ ಮತ್ತೇನಿಲ್ಲ. ನಮ್ಮ ಶಾಲಾ ಪಠ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತೇಳಿ ಪ್ರತಿಯೊಂದು ಇಸ್ವಿಗಳನ್ನು, ಶತಮಾನಗಳನ್ನು ಉಲ್ಲೇಖಿಸುವಾಗ ಕ್ರಿಸ್ತ ಪೂರ್ವ ಅಲೆಕ್ಸಾಂಡರ್ ದ ಗ್ರೇಟ್ ಈ ಲೋಕಕ್ಕೆ ಬಂದು ಆತನು ಹುಟ್ಟಿ ಬೆಳೆದು ದೊಡ್ಡ ಸಾಧನೆಗಳನ್ನು ಮಾಡಿದನು. ದೇಶವನ್ನು ತನ್ನ, ಪ್ರಪಂಚವನ್ನೇ, ವಿಶ್ವವನ್ನೇ ತನ್ನ ಕೈಯಲ್ಲಿ, ತನ್ನ ವಶದಲ್ಲಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ವ್ಯಕ್ತಿ ಎದ್ದಿದ್ದನು. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಶೋಕ ದ ಗ್ರೇಟ್ ಅವರು ಈ ಭಾರತ ದೇಶದಲ್ಲಿ ಇರತಕ್ಕಂಥ ರಾಜ್ಯಗಳನ್ನು ಆಳಿದರು. ಗ್ರೇಟ್ ಅಶೋಕ ಅವರು. ಅಂದರೆ ಇಸ್ವಿಗಳನ್ನು, ಶತಮಾನಗಳನ್ನು ಕೂಡ ಯೇಸು ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅನ್ನತಕ್ಕಂಥ ಒಂದು ದೊಡ್ಡ ಪದವಿ, ಪದಕ ಯಾಕೆ ಕೊಡಲ್ಪಟ್ಟಿದೆ ಅಂದರೆ ಆತನಿಗೆ ಮರಣವನ್ನು ಜಯಿಸಿರ್ತಕ್ಕಂಥ ಏಕೈಕ ರಕ್ಷಕನು ಕರ್ತನಾದ ಯೇಸು ಕ್ರಿಸ್ತನ ಎಂಬುದಾಗಿ ಲಕ್ಷ್ಮಣಾಚಾರ್ಯ ಅವರಿಗೆ ಈ ವ್ಯಕ್ತಿ, ಈ ಕ್ರೈಸ್ತ ಯುವಕನು ತಿಳಿಸ್ತಾನೆ. ಆಮೇಲೆ ಆಯ್ತು ಸರಿ, ನನಗೆ ಬೈಬಲ್ ಬಗ್ಗೆ ಹೆಚ್ಚು ಟಚ್ ಇಲ್ಲ, ನನಗೆ ಸ್ವಲ್ಪ ಕೆಲವು ಪಾಯಿಂಟ್ಸ್ಗಳನ್ನು ಕೊಡು, ಕೆಲವು ಅಂಶಗಳನ್ನು ಹೇಳು, ಅದರ ಮೇಲೆ ನಾನು ಹಾಡು ಬರಲಿಕ್ಕೆ ಆಗ್ತದೆ, ನಿನಗೆ ಹಾಡಿಸ್ತಾನೆ ಬರೆಯೋದು, ಹೌದು ಹಾಡ್ತಾನೆ ಬರೆಯೋದು. ಆಮೇಲೆ ಏನಾಗ್ತದಂದ್ರೆ, ಆತನು ಯೇಸು ಕ್ರಿಸ್ತನು ಜನ್ಮಿಸಿರುವಾಗ ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರ ಕಾಣಿಸಿಕೊಂಡಿತ್ತು. ಆ ನಕ್ಷತ್ರ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ದಾರಿ ತೋರಿಸಿದೆ ಯೇಸು ಕ್ರಿಸ್ತನ ಜನ್ಮಸ್ಥಳಕ್ಕೆ ಹೋಗುವುದಕ್ಕಾಗಿ ಎಂಬುದಾಗಿ ಆತನು ಸಂಕ್ಷಿಪ್ತವಾಗಿ, ಬ್ರೀಫ್ ಆಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರವನ್ನು ಈ ರೀತಿಯಲ್ಲಿ ತಿಳಿಸ್ಕೊಡ್ತ ಕೂಡಲೇ ಈ ವ್ಯಕ್ತಿ ಅದನ್ನು ಕೇಳಿ ಅದರ ಮೇಲೆ ಒಂದು ಒಳ್ಳೆ ಯೇಸು ಕ್ರಿಸ್ತನ ಜೀವನ ಚರಿತ್ರದ ಮೇಲೆ ಒಳ್ಳೆ ಸಾಹಿತ್ಯವನ್ನು ಬರೆದು ಅದಕ್ಕೆ ರಾಗವನ್ನು ಸಂಯೋಜಿಸಿ ಅದನ್ನು ಕಲಿಸಿಕೊಟ್ಟು ತಯಾರು ಮಾಡಿಕೊಂಡಿರುವಾಗ ಆತನು ಮತ್ತು ತಿರುಗಿ ಕೆಲವು ದಿನಗಳಾದ ನಂತರ ಇದೇ ಯುವಕನು ಬಂದು ಆ ಹಾಡನ್ನು ತೆಗೆದುಕೊಂಡು ಹೋಗ್ತಾನೆ. ಹಾಡನ್ನು ತೆಗೆದುಕೊಂಡು ಹೋಗುವಾಗ ಜರುಗಿರ್ತಕ್ಕಂಥ ಸಂಗತಿ, ಅದರ ಮಧ್ಯದಲ್ಲಿ ಜರುಗಿರ್ತಕ್ಕಂಥ ಸಂಗತಿ, ಈತನು ಹಾಡು ಬರೀಲಿಕ್ಕೆ ಮುಂಚೆ ಈ ಯುವಕನು ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ನೀನು ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡಿದರೆ ದೇವರು ನಿನಗೆ ಇನ್ನೂ ಜ್ಞಾನೋದಯವನ್ನು ಮಾಡ್ತಾನೆ, ಅದರ ನಿಮಿತ್ತ ನೀನು ಹಾಡು ಚೆನ್ನಾಗಿ ಬರ್ಲಿಕ್ಕೆ ಆಗ್ತಂತ ಹೇಳ್ತಾನೆ. ಈತನಿಗೆ ಸಿಟ್ಟು ಬರ್ತದೆ, ಈತನ ಮಂಡೆ ಬಿಸಿ ಆಗ್ತದೆ. ಹಲ್ಲೆಲೂಯಾ. ಹೇಳ್ತಾನೆ, ನಾನು ಯಾಕೆ ಯೇಸು ಕ್ರಿಸ್ತನ ಪ್ರೇಯರ್ ಮಾಡಬೇಕು, ಹಾಡ್ತಾನೆ ಬರಿಬೇಕು, ನಿನಗೆ ಹೋಗು, ನೀನು ಹಾಡೋದೆಲ್ಲ ಬರ್ದು ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಆದರೂ ಹಾಡು ಬರಲಿಕ್ಕೆ ಮುಂಚೆ ಈತನಿಗೆ ಉಪಾಯ ತೋಚದಂತೆ ಯಾವುದರಿಂದ ಆರಂಭ ಮಾಡಬೇಕನ್ನತಕ್ಕಂಥ ಸಾಲುಗಳು, ಯಾವ ಮಾತಿನಿಂದ ಆರಂಭ ಮಾಡಬೇಕಂತ ಸಾಲುಗಳು ತಿಳಿಯದೇ ಇರುವುದರಿಂದ ಹೇಗಾದರೂ ಹೇಳಿದನಲ್ಲ ಆತನ ಪ್ರಾರ್ಥನೆ ಮಾಡಂತ ಹೇಳಿ ಯೇಸು ಕ್ರಿಸ್ತನನ್ನು ಒಂದು ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಏಸಯ್ಯ ಆತನ ಪ್ರಾರ್ಥನೆ ಮಾಡಿದನು. ಏಸಯ್ಯ, ಆ ವ್ಯಕ್ತಿ ನನಗೆ ಹಾಡು ಬರಲಿಕ್ಕೆ ಕೊಟ್ಟಿದ್ದಾನೆ, ನಾನು ಹಾಡು ಬರೀಬೇಕು, ನೀನು ಏನಾದರೆ ನನಗೆ ಜ್ಞಾನ ಪ್ರಸಾದಿಸಿದರೆ ನಾನು ನಿನಗೆ ಒಂದು ಒಳ್ಳೆ ಹಾಡು ಬರೀತೇನೆ, ನನಗೆ ಸಹಾಯ ಮಾಡು ಎಂಬುದಾಗಿ ಆಮೇನ್ ಅಂತೇಳಿ ಹೇಳಿದ. ಯಾಕಂದರೆ ಆ ಕ್ರಿಶ್ಚಿಯನ್ ಜನ ಎಲ್ಲ ಆಮೇನ್ ಅಂತಾರಲ್ಲ, ಪ್ರೇಯರ್ ಆದ ಕೂಡಲೇ ಆತನು ಕೂಡ ಆಮೇನ್ ಅಂತ ಹೇಳಿದ. ಆಮೇನ್ ಅಂತ ಹೇಳಿದ ಕೂಡಲೇ ನಡೆದಿರ್ತಕ್ಕಂಥ ಸಂಗತಿ ಏನಂದರೆ, ಆತನ ಮೇಲೆ ಆತನ ಜ್ಞಾನೋದಯವನ್ನು ಉದಯಿಸುವುದಕ್ಕಾಗಿ, ಆತನ ಜ್ಞಾನವನ್ನು ಚೈತನ್ಯಗೊಳಿಸುವುದಕ್ಕಾಗಿ ದೇವರ ಪವಿತ್ರಾತ್ಮದ ಸ್ಪರ್ಶ, ಬೆಳಕು ಆತನ ಮಸ್ತಿಷ್ಕದ ಮೇಲೆ, ಆತನ ಮನಸ್ಸಿನ ಮೇಲೆ ಉದಯಿಸಿದ ಕೂಡಲೇ ಎಂಥ ಅದ್ಭುತವಾದಂಥ ಸಾಹಿತ್ಯವನ್ನು ಬರೆದನೆಂದರೆ, ತೆಲುಗು ಭಾಷೆಯಲ್ಲಿ ಆ ಸಾಹಿತ್ಯ ಅನೇಕ ಜನರ ಹೃದಯವನ್ನು ಕ್ರಿಸ್ತ ಯೇಸುವನ್ನು ನಂಬುವಂತೆ ಪ್ರೇರಿಸಿ ಸ್ಫೂರ್ತಿ ಕೊಟ್ಟಿರತಕ್ಕಂಥ ಸಾಹಿತ್ಯವಾಗಿ ಆ ಹಾಡು ಅನೇಕ ಜನರಲ್ಲಿ ಖ್ಯಾತಗೊಂಡಿತ್ತು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರಿ, ತದನಂತರ ಕೆಲವು ದಿನಗಳಾದ ನಂತರ ಈ ಲಕ್ಷ್ಮಣ ಅನ್ನತಕ್ಕಂಥವನು ತನ್ನ ನಾಟಕ ಪ್ರದರ್ಶನಕ್ಕಾಗಿ, ಹರಿಕಥೆಗಳನ್ನು ಹೇಳುವುದಕ್ಕಾಗಿ ಆತನು ಗ್ರಾಮ ಗ್ರಾಮ, ಹಳ್ಳಿ ಹಳ್ಳಿ, ಪಟ್ಟಣ ಪಟ್ಟಣ, ರಾಜ್ಯ ರಾಜ್ಯ ಅಂತೇಳಿ ಕರ್ನಾಟಕ ರಾಜ್ಯದ ಬಳ್ಳಾರಿ ಕ್ಷೇತ್ರಕ್ಕೆ ಆತನ ನಾಟಕ ಪ್ರದರ್ಶನ ಇತ್ತು. ಆ ನಾಟಕ ಪ್ರದರ್ಶನಕ್ಕಾಗಿ ಹೋಗಿರುವಾಗ ತಪ್ಪಿಸಾರಿ ಆ ನಾಟಕ ಕ್ಯಾನ್ಸಲ್ ಆಗಿರೋದ್ರಿಂದ, ಆ ಒಂದು ಪ್ರದರ್ಶನ ಕ್ಯಾನ್ಸಲ್ ಆಗಿರೋದ್ರಿಂದ ತಿರುಗಿ ಆತನು ತನ್ನ ಮನೆಗೆ ಬರ್ತಾನೆ.
ಆಗ ಟ್ರೈನ್ ಇಳಿದುಕೊಂಡು ರಿಕ್ಷಾ ಹತ್ತಿಕೊಂಡು ಅಂದರೆ ಟ್ಯಾಕ್ಸಿ ತಗೊಂಡು ರಿಕ್ಷಾ ತೆಗೆದುಕೊಂಡು ಆತನ ಮನೆ ಹತ್ರ ಬಂದುಕೊಳ್ಳಿ. ಮನೆ ಹತ್ರ ಬಹಳ ಜನರು ಕೂಡಿರ್ತಾರೆ. ಮನೆಯೊಳಗೆ ಜನ ಸ್ತೋಮ ತುಂಬಿರ್ತದೆ. ಇದನ್ನು ನೋಡಿದ ಕೂಡಲೇ ಈತ ನಿಂತು ಮನೆಯಲ್ಲಿ ಏನಾಗಿದೆ, ಎಂಥದ್ದಾಗಿದೆಪ್ಪ, ಸ್ವಲ್ಪ ಗಾಬರಿ ಆಗ್ತಾನೆ. ಸಮೀಪದಲ್ಲಿ ಬಂದಾಗ ಮನೆಯಲ್ಲಿ ಪ್ರಾರ್ಥನೆಗಳು ಮಾಡ್ತಕ್ಕಂಥ, ಭಜನೆ ಮಾಡ್ತಕ್ಕಂಥ ಶಬ್ದಗಳು ಕೇಳಿಸ್ಕೊಂಡು ಒಳಗೆ ಬರಲಿಕ್ಕೆ ಸ್ಥಳವೇ ಇಲ್ಲ. ಈ ಲಕ್ಷ್ಮಣ ನಾನು ಒಳಗೆ ಬರಲಿಕ್ಕೆ ಸ್ಥಳ ಇಲ್ಲ. ಆಗ ಅಲ್ಲಿ ಹೋಗಿ ಬಾಗಿಲ ಹತ್ರ ನಿಂತುಕೊಂಡಿರುವಾಗ ಈ ಲಕ್ಷ್ಮಣ ಕುಟುಂಬದ ಅವರ ಹೆಂಡತಿ ಮತ್ತು ಅವ್ರ ಮಗಳು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಏನಂತಗಳು ಪ್ರಾರ್ಥನೆ ಮಾಡ್ತಾ ಇರ್ತಾರೆ? ದೇವರೇ, ಎಷ್ಟೋ ವರ್ಷಗಳ ನಂತರ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇಟ್ಕೊಳ್ಳೋ ಅವಕಾಶ ಸಿಕ್ತು. ನಮ್ಮ ಅಪ್ಪಾಜಿ ಊರಿಗೆ ಹೋಗ್ಬಿಟ್ರು, ಮತ್ತು ಒಂದೊಂದು ಸಾರಿ ಎಷ್ಟೋ ಸಾರಿ ಕ್ಯಾನ್ಸಲ್ ಆಗಿದೆ ಅಂತೇಳಿ ಮತ್ತು ತಿರುಗಿ ಬರ್ತಾರೆ. ತಿರುಗಿ ಬಂದರೆ ಸರಿಯಾಗುವುದಿಲ್ಲ, ಅವ್ರನ್ನ ಬರದಂತೆ ನೀನು ತಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಗಳು ಪ್ರಾರ್ಥನೆ ಮಾಡ್ತಾರೆ. ಈ ಪ್ರಾರ್ಥನೆಯನ್ನು ಕೇಳಿ ತನ್ನ ಆಶ್ಚರ್ಯಪಟ್ಟಿದ. ನನ್ನ ಮನೆಯೊಳಗೆ ನಾನೇ ಜಲ್ದಿ ಬರಬಾರ್ದು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಅದಾದ ನಂತರ ಅವ್ರ ಹೆಂಡತಿ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರೇ, ಕರ್ತನೆ, ಎಂಥ ಒಂದು ಸುವಸರವನ್ನು ಕೊಟ್ಟಿದೆ ನಮಗೆ. ಕರ್ತನೆ, ನಮ್ಮ ಯಜಮಾನರು ತಮ್ಮ ನಾಟಕ ಪ್ರದರ್ಶನಕ್ಕೆ ಹೋಗಿದ್ದಾರೆ. ಇದೇ ಪರಿಸ್ಥಿತಿಯಲ್ಲಿ ಅವರು ನಾಟಕ ಕ್ಯಾನ್ಸಲ್ ಆಗಿದೆ ಎಂಬುದಾಗಿ ಮತ್ತು ತಿರುಗಿ ಬರಬಾರ್ದು ಎಂಬುದಾಗಿ ಹೇಳ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈತನು ಇದನ್ನು ಕೇಳಿ ಇದು ಬಹಳ ವಿಚಿತ್ರವಾದಂಥ ಸಂಗತಿ ಅಲ್ಲ ಅಂತೇಳಿ ಸಿಟ್ಟಿಂದ ಬಾಗಲ ಹತ್ರ ಬಂದು ನಿಂತ್ಕೊಂಡಿರ್ತಾನೆ. ಅವರ ಮಗಳು ಏನೋ ಅನುಮಾನ ಬಂದು ಒಂದು ಕಣ್ಣು ತಿರ್ಸಿ ಅಲ್ಲ ನೋಡ್ತಾಳೆ. ಬಾಗಲ ಹತ್ರ ನೋಡಿದ್ಕೊಳ್ಳಿ ನೇರವಾಗಿ ನೋಡಿದ್ರೆ ಅವ್ರ ಅಪ್ಪಾಜಿ ನಿಂತಿರ್ತಾರೆ. ನಿಂತಿರೋದು ನೋಡಿ ಅವ್ರ ತಾಯಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಅವ್ರ ತಾಯಿಗೆ ಬೇಗನೆ ಸನ್ನೆ ಮಾಡಿದ, ಅಮ್ಮ ಅಪ್ಪಾಜಿ ಬಂದಾರೆ ಅಂತ ಹೇಳ್ತದೆ. ಅಯ್ಯೋ, ಅಪ್ಪಾಜಿ ಬಂದಾರೆ ಅಂತೇಳಿ ಪಾಪ ಆ ತಾಯಿ ಪ್ರಾರ್ಥನೆ ಮಾಡ್ತಾ ತಬ್ಬಿಬ್ಬ ಆಗುತ್ತಾ ಮಾತುಗಳಲ್ಲಿ. ದೇವರೇ, ಈ ಪ್ರಾರ್ಥನೆಯಲ್ಲಿ ಏನು ತೊಂದರೆ ಆಗದಂತೆ ನಮ್ಮನ್ನು ಕಾಪಾಡದೇವ್ರೆ ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿದಷ್ಟಲ್ಲದೆ ಮುಗಿಸಿ ಆಮೇಲೆ ಅಂದುಕೊಳ್ಳಿ ಮಗಳು ತನ್ನ ತಂದೆಗೆ ಹೇಗಾದ್ರಲ್ಲಿ ಒಂದು ಚೇರನ್ನ ತಂದುಕೊಡು ಅಂತೇಳಿ ಹೊರಗೆ, ಬಾಗಲದ ಹೊರಗೆ ಎಲ್ಲ ಜನ ಕುಂತಿರ್ತಾರೆ, ಅದರೊಟ್ಟಿಗೆ ಮತ್ತೆ ಚೇರ್ ಇರುವುದಿಲ್ಲ. ಈತನ ತಂದೆಗೆ ಒಂದು ಚೇರನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಆ ತಂದೆಗೆ ಕೂತ್ಕೊಳ್ಳಿ ಕೇಳಿದ್ಕೊಳ್ಳಿ, ಮಗಳೇ ಇದೇನು ಮನೆಯಲ್ಲಿ ಅಂತ ಕೇಳ್ತಾನೆ. ಏನಿದು ನಡೀತಾ ಇದೆ ಅಂತ? ಇಲ್ಲ, ಇದು ಪ್ರಾರ್ಥನೆ. ಏನು ಪ್ರಾರ್ಥನೆ ನಡೀತಾ ಇದೆ? ಇದು ನಮ್ಮ ಮನೆಯಲ್ಲಿ. ಇದು ಕರ್ತನಾದ ಯೇಸು ಕ್ರಿಸ್ತನ ಸೇವಕರಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಿನ್ನ ಬಾಳು ಹಾಳಾಗಲಿ, ನಿನ್ನ ತಲೆ ಹೊಡೆದೋಗಲಿ, ಸತ್ಯನಾಶ ಆಗಲಿ, ನೀ ಬುದ್ಧಿಗಿದೆ ತಿನ್ನಲ್ಲ. ನಾವು ಯಾರು? ನಾವು ಕ್ರೈಸ್ತವರ? ನಾವು ವಿಗ್ರಹಗಳನ್ನು ಆರಾಧಿಸುವವರು. ನಮ್ಮನ್ನು ಹೋಗಿ ನೀನು ಇಂಥವ್ರ ಮನೆಯನ್ನು ಕರೆಸ್ಕೊಂಡಿದೆ ಎಂಬುದಾಗಿ ಅವರ ಮಗಳನ್ನು ತರಾಟೆಗೆ ತೆಗುತ್ತಾನೆ. ಅವರ ಮಗಳು ಆತನ ಹೇಳ್ತಾನೆ, ಅಯ್ಯ, ಯೇಸು ಕ್ರಿಸ್ತನು ಕೂಡ ನಮಗೆ ದೇವರಾಗಿದ್ದಾನೆ. ದಯಮಾಡಿ ಇಲ್ಲಿ ಯಾವುದೇ ಗಲಾಟೆ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಈ ಗಲಾಟೆಯಿಂದ ನಿಮ್ಮ ಮೇಲೆ ಏನಾದರೆ ಶಾಪ ಬರದಂತೆ ನೀವು ನೋಡಿಕೊಳ್ಳ್ರಿ ಎಂಬುದಾಗಿ ಆ ಮಗಳು ಒಂದು ಬೆದರಿಕೆ ಆಗಿ ಹೋಗ್ಬಿಡ್ತಾಳೆ. ಈತನು ಸ್ವಲ್ಪ ಸೈಲೆಂಟ್ ಆಗ್ತಾನೆ. ಯಾಕಂದರೆ ದೇವರ ವಿಷಯ ಅಲ್ಲ, ದೇವರ ವಿಷಯದಲ್ಲಿ ನಾವು ಏನು ಮಾಡ್ಲಿಕ್ಕಾಗೋದು ಅಂತೇಳಿ ಆದರೂ ಸಿಟ್ಟಿಂದ ಕೂತ್ಕೊಂಡಿರ್ತಾನೆ. ಆ ಕೂತ್ಕೊಂಡು ಆ ಚೇರ್ ಹೇಗೆ ಕೊಂಡಿರ್ಬೇಕಂದ್ರೆ ಆ ಸೇವಕನು ಬೋಧಿಸ್ತಿರ್ತಕ್ಕಂಥ ಸೇವಕನಿಗೆ ನೇರವಾಗಿ ಕೊಂಡಿರ್ಬೇಕು. ಈತನು ತಿರುಗಿ ಹೀಗೆ ಕುರ್ಚಿ ಹಾಕೊಂಡು ಕುಂತು ಬಿಡ್ತಾನೆ. ನಾನೇ ಕೇಳಬೇಕು ಅವ್ರು ನಮ್ಮ ಮನೇಲಿ ಬಂದು ಪ್ರೇಯರ್ ನಡೆಸೋದು ಹೇಗೆ ನಡೆಸ್ತಾ ಇದ್ದಾರೆ? ನಾನು ಹೆಂಡತಿ ಮಕ್ಕಳು ನಂಗೆ ಗೊತ್ತಿಲ್ಲದಿಲ್ಲ ಪ್ರೇಯರ್ ನಡೆಸಿದ ಅಂತೇಳಿ ಈತನ ಸಿಟ್ಟಿಗೆದ್ದು ಮನಸ್ಸೊಳಗೆ ಭೂಕಂಪ, ಯುದ್ಧ, ಮಹಾಯುದ್ಧ ನಡೀತಾ ಇರ್ತದೆ. ಪ್ರೇಯರ್ ಎಲ್ಲ ಮುಗಿದುಕೊಳ್ಳಿ ಬರೆದುಕೊಳ್ಳಿ ಕೊನೆ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಪಾಸ್ಟ್ರವರು, ಕರ್ತನೇ ರಾಜಾದಿರಾಜನ ಏಸಯ್ಯ, ಈ ಮನೆ ಯಜಮಾನರಿಗೆ ಸತ್ಯವು ತಿಳಿದು ಬರುವಂತೆ ಸಹಾಯ ಮಾಡು. ಕರ್ತನೆ, ನಿಜ ರಕ್ಷಕನು, ಜಗದ ಒಡೆಯನು, ಮಾನವರ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥವನು ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ಈತನಿಗೆ ತಿಳಿಸು ಕರ್ತನೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ತದನಂತರ ಬಂದು ಎಲ್ಲರೂ ಅವ್ರ ಮನೆಯಿಂದ ಹೊರಗೆ ಹೋಗ್ತಾ ಇರ್ತಾರೆ. ಪ್ರೇಯರ್ ಆಗಿದ್ಕೊಳ್ಳಿ ಈತನು ಬಾಗಲ ಹತ್ರ ಕುರ್ಚಿ ಮೇಲೆ ಕುಂತಿರ್ತಾನೆ. ಒಬ್ಬರು ಆತನಿಗೆ ಏನು ಅನ್ನೋದಿಲ್ಲ, ನಮಸ್ಕಾರ ಅನ್ನೋದಿಲ್ಲ, ಏನು ಅನ್ನೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಆದರೆ ಆ ಪಾಸ್ಟರ್ ಮಾತ್ರ ಭಾಳ ಪ್ರೀತಿಯಿಂದ ತಾಳ್ಮೆಯಿಂದ ಹೇಳ್ತಾನೆ, ಲಕ್ಷ್ಮಣ ಅವರೇ, ನೀವು ಭಾಳ ಒಳ್ಳೆಯ ಸಾಹಿತ್ಯಗಾರರು, ನೀವು ಬುದ್ಧಿವಂತರು, ವಿದ್ಯಾವಂತರು, ತಿಳುವಳಿಕೆ ಉಳ್ಳವರು. ಕರ್ತನಾದ ಯೇಸು ಕ್ರಿಸ್ತನನ್ನು
ನೀವು ಚೆನ್ನಾಗಿ ಬೈಬಲ್ ಓದಿಕೊಂಡು ಆ ಸತ್ಯವನ್ನು ತಿಳಿದುಕೊಂಡು ಈ ಜಗದ ರಕ್ಷಕನು, ಭೂಮಿಗೆ ಒಡೆಯನು, ಮಾನವರ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನು ಏಕೈಕ ದೇವರೆಂಬುದಾಗಿ ನೀವು ಯಾಕೆ ತಿಳ್ಕೊಳ್ಬಾರದು ಎಂಬುದಾಗಿ ಹೇಳಿ ನೋಡ್ತಾನೆ. ಏನು ಮಾತಾಡೋದಿಲ್ಲ. ನಮಗೆ ಗೊತ್ತಾಯ್ತಗೋ ಏನು ಮಾಡ್ಬೇಕಂತೇಳಿ ಅಂತೇಳಿ ಅವರು ಕೈ ಕುಲುಕಿದ್ದಾಗ ಕೈ ಕುಲುಕಿಸಿ ಹೋಗ್ಬಿಟ್ರು. ಆದರೆ ಈ ಮನುಷ್ಯ ಸಿಟ್ಟಿಗೆದ್ದು ಅವರ ಮನೆಯಲ್ಲಿದ್ದರು ಎಲ್ಲರನ್ನು ತರಾಟೆಗೆ ತಗೊಂಡು, ಇನ್ನು ಮುಂದೆ ನೀನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಿನಗೆ ಬುದ್ಧಿ ಐತಿನಿಲ್ಲ ಅಂತ ಹೇಳಿದೆ. ಮಗಳಿಗೂ ಗದರಿಸ್ತಾನೆ. ಅದನಂತರ ಹೆಂಡತಿಗೆ ಕರೀತಾನೆ. ಹೆಂಡತಿ ಕರೆದಾಗ ಹೆಂಡತಿ ಪಕ್ಕದಲ್ಲಿ ಬಂದು ನಿಂತು, ನೀನು ತಿಳುವಳಿಕೆ ಐತ್ಯಾ, ಬುದ್ಧಿಗಿದೆಯಾ? ಮಕ್ಕಳಿಗಾದ್ರೆ ವಕ್ರ ಮಾರ್ಗದಲ್ಲಿ ಹೋಗ್ತಿರುವ ಮಕ್ಕಳಿಗೆ ಸಕ್ರಮವಾದಂಥ ಮಾರ್ಗದಲ್ಲಿ ನಡೆಸೋದನ್ನು ಬಿಟ್ಟು ನೀನು ಕೂಡ ಅವರ ಜೊತೆಯಲ್ಲಿ ಇದೇ ಮಾಡಿಬಿಟ್ಟಿದೆ ಅಂತೇಳಿ ಅವಳು ಕೂಡ ಸುಮ್ಮನೆ ನಿಂತಳು. ಇನ್ನು ಮುಂದೆ ಈ ಮನೆಯಲ್ಲಿ ಇರೋದಾದ್ರೆ ನೀನು ಒಂದು ಕೆಲಸಗಾರಳಾಗಿರಬೇಕು. ನೀನು ನನಗೆ ಹೆಂಡತಿಯಲ್ಲ, ನಾನು ನಿನಗೆ ಗಂಡ ಅಲ್ಲ ಅಂತೇಳಿ ಗದರಿಸಿ ತರಟೆಗೆ ತಗೊಂಡು ಅವಳನ್ನು ಓಡಿಸ್ಬಿಡ್ತಾನೆ ಮನೆಯಿಂದ. ಮನೆಯೊಳಗೆ ಹೋಗ್ತಾಳು. ಹೋಗಿ ಕೆಲವೇ ಅರ್ಧ ತಾಸಿನ ನಂತರ ಹೊರಗೆ ಬರ್ತಾಳವಳು. ಅವಳು ತಾಳಿ ತೆಗೆದು ಬಿಡ್ತಾಳೆ, ಕಾಲುಂಗುರ ತೆಗೆದು ಬಿಡ್ತಾಳೆ, ಬಳೆಗಳನ್ನು ತೆಗೆದು ಬಿಡ್ತಾಳೆ, ಮತ್ತು ತನಗಿರ್ತಕ್ಕಂಥ ಎಲ್ಲ ಬಂಗಾರ ಆಭರಣಗಳೆಲ್ಲ ತೆಗೆದು ಅವಳು ಹೊರಗೆ ಬಂದು ತನ್ನ ಕೆಲಸ ಮಾಡ್ಕೋತಾರೆ. ಅವ್ರ ಆ ಲಕ್ಷ್ಮಣ ಎದುರಿನಲ್ಲೇ ತಿರುಗ್ತಾ ಇರ್ತಾಳೆ. ಅವಳು ತಿರುಗ್ತಾ ಇರುವಾಗ, ನಾನು ಬದುಕಿರುವಾಗಲಿಕ್ಕೆ ತಾಳಿ ತೆಗೆದು ಬಂದಲ್ಲ, ಕಾಲುಂಗುರ ತೆಗೆದು ಬಂದಲ್ಲ, ಮತ್ತು ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಕೇಳಲಿಕ್ಕೆ ಅವಕಾಶವಾಗೋದಿಲ್ಲ. ಯಾಕಂದ್ರೆ ನೀನು ನನ್ನ ಹೆಂಡತಿಯಲ್ಲ, ನಾನು ನಿನ್ನ ಗಂಡ ಅಂತ ಹೇಳಿದ ಕೂಡ ಅವಳು ಹೋಗಿ ತಾಳಿ ತೆಗೆದು ಬಂದು ಅಂತೇಳಿ ಈಗ ನಾ ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಇರ್ತಾನೆ. ಕಳೆದಂತೆ ದಿನಗಳಂತೆ ಕೆಲವು ಕಾಲ ಆದ ನಂತರ ಅವರ ಮನೆಯಲ್ಲಿ ಒಂದು ಭಯಂಕರವಾದಂಥ ದುರ್ಘಟನೆ ನಡೀತದೆ. ರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಮೇಲಿಂದ ಚೋಳು ಬಿದ್ದು ಅವಳ ಮಗಳಿನ ಪಕ್ಕದಲ್ಲಿ ಅದು ಮುಳ್ಳು ಹೊಡಿತದೆ. ಆ ಮುಳ್ಳಿಂದ ವಿಷ ಸೇರಿಕೊಂಡು ಆ ರಾತ್ರಿಯಲ್ಲಿ ಅವರ ಮಗಳು ಕೂಗಿ ಕಿರಿಚಿಕೊಂಡಾಗ ಅವರ ತಾಯಿ ಎದ್ದು ಆ ಮಗಳಿಗೆ ಕೇಳಿರುವಾಗ ಆ ಮಗಳು ಅಲ್ಲಿ ಕೈಯಿಂದ ಹಿಡಿದಿರ್ತಾಳೆ. ಅದನ್ನು ಏನೋ ಅಂತೇಳಿ ಗೊತ್ತಾಗಿರೋದಿಲ್ಲ. ಲೈಟ್ ಹಾಕಿದ್ಕೊಳ್ಳಿ, ಅದನ್ನು ತೆಗೆದು ಬೀಸಾಕಿದ್ಕೊಳ್ಳಿ, ಅದು ನೋಡಿದ್ರೆ ವಿಷಕರವಾದಂಥ ಚೋಳು. ಸ್ವಲ್ಪ ಸಮಯದಲ್ಲಿ ಬಾಯಿಂದ ಬುರುಗು ಬಂದು ಅವಳು ಮೂರ್ಛಿತಳಾಗ್ತಾಳೆ. ಮೂರ್ಛಿತಳಾಗಿದ್ದ ಕೂಡಲೇ ಅವಳನ್ನು ಬೇಗನೆ ಆಸ್ಪತ್ರೆಗೆ ತಗೊಂಡೋಗ್ಬೇಕು. ಅಂತ ಸಮಯದಲ್ಲಿ ಲಕ್ಷ್ಮಣಾಚಾರ್ಯರು ಗಾಢ ನಿದ್ರೆಯಲ್ಲಿರ್ತಾರೆ. ಅವರ ಹೆಂಡತಿ ಏನು ಮಾಡ್ತಾಳೆ, ಆತನನ್ನು ಎಬ್ಬಿಸದೆ ತನ್ನ ಮಗನನ್ನು ಎಬ್ಬಿಸಿಕೊಂಡು ತನ್ನ ಮಗನನ್ನು ನಿದ್ರೆಯಿಂದ ಎಬ್ಬಿಸಿ ಬೇಗನೆ ನಾವು ಇವಳನ್ನು ಚಿಕಿತ್ಸೆಗೆ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಅವರ ಚಿಕ್ಕ ಮಗನು ಬಹಳ ಹಳವಡಿ ಮಾಡ್ತಾ ಇರ್ತಾನೆ. ಆಗ ಲಕ್ಷ್ಮಣ ಅವರ ಹೆಂಡತಿ, ಇಲ್ಲ ಸರಿ, ನಾವು ಈತನನ್ನು ಪಟ್ಟಣದಲ್ಲಿರತಕ್ಕಂಥ ಒಂದು ಚರ್ಚ್ನಲ್ಲಿ ತೆಗೆದುಕೊಂಡು ಹೋಗೋಣ. ಆ ಚರ್ಚ್ ಒಳಗೆ ಅನೇಕ ರೋಗಿಗಳು ಬಂದು ಗುಣವಾಗ್ತಾ ಇದ್ದಾರೆ. ಆ ಕ್ರೈಸ್ತ ಚರ್ಚ್ ಒಳಗೆ ಅನೇಕ ವಿಧವಾದಂಥ ರೋಗಿಗಳು ಗುಣವಾಗ್ತಾ ಇದ್ದಾರೆ, ಅಲ್ಲಿಗೆ ತೆಗೆದುಕೊಂಡು ಹೋಗೋಣ ಅಂತೇಳಿ ಅವರ ಮಗಳನ್ನು, ಮೂರ್ಛಿತಳದ ಮಗಳನ್ನು ರಿಕ್ಷೆಯಲ್ಲಿ ತೆಗೆದುಕೊಂಡು ಬೇಗನೆ ಆ ಚರ್ಚ್ನಲ್ಲಿ ಮಧ್ಯರಾತ್ರಿಯಲ್ಲಿ ಹೋಗಿರುವಾಗ ಅಲ್ಲಿ ಅನೇಕ ಜನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಮಧ್ಯರಾತ್ರಿಯಲ್ಲಿ ಕೂಡ ರೋಗದಲ್ಲಿರುವವರೆಲ್ಲ ಅಲ್ಲೇ ಮಲಗಿರ್ತಾರೆ, ಅಲ್ಲೇ ಪ್ರಾರ್ಥನೆ ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ಸಭಾಪಾಲಕನಿಗೆ, ಅಂದರೆ ಕ್ರೈಸ್ತ ಪಾಸ್ಟರ್ ಹೇಳ್ತಾರೆ, ಹೀಗೆ ನನ್ನ ಮಗಳನ್ನು ಚೋಳನ್ನು ಕಚ್ಚಿದೆ ಎಂಬುದಾಗಿ ಹೇಳ್ತಾನೆ. ಆ ರಾತ್ರಿ ಎಲ್ಲ ಮತ್ತು ಸಭಾಪಾಲಕನು ಮಲಗಿರ್ತಕ್ಕಂಥ ಕೆಲವರು ನೇಮಿಸಿ ಮತ್ತು ಪ್ರಾರ್ಥನೆ ಮಾಡಿ ಆ ರಾತ್ರಿ ಎಲ್ಲ ಎಡಬಿಡದೆ ಚೈನ್ ಪ್ರೇಯರ್, ಪ್ರೈಸ್ ಲಾರ್ಡ್ ಜೀಸಸ್, ಸರ್ಪಣಿಯ ಪ್ರಾರ್ಥನೆಯನ್ನು ಮಾಡಿದ ಯಾರು ಬಿಡದೆ ಪ್ರತಿಯೊಬ್ಬರು ಲೈನ್ ಟು ಲೈನ್ ಲಿಂಕ್ ಆಗಿ ಚೈನ್ ಪ್ರೇಯರ್ ಮಾಡ್ತಾರೆ, ಚೈನ್ ಪ್ರಾರ್ಥನೆ ಮಾಡ್ತಾರೆ. ಮಾಡಿದ ಕೂಡಲೇ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅವಳು ಎಚ್ಚರವಾಗ್ತಾಳೆ. ಎಚ್ಚರವಾಗಿರುವಾಗ ಅಲ್ಲಿರತಕ್ಕಂಥ ಕ್ರೈಸ್ತ ಸಭಾಪಾಲಕನು ಪಾಸ್ಟರ್ ಏನಂತಾನೆ, ಅಮ್ಮ, ನೀನು ಎಷ್ಟೋ ವಿಶ್ವಾಸದಿಂದ ನಂಬಿಕೆಯಿಂದ ಈ ಮಗಳನ್ನು ನಾನು ಈ ಚರ್ಚಲ್ಲಿ ತೆಗೆದುಕೊಂಡು ಬಂದಿರುವುದರಿಂದ ಯೇಸು ಕ್ರಿಸ್ತನು ನಂಬಿಕನು. ಅದಕ್ಕೆ ನಿನ್ನ ನಂಬಿಕೆಯನ್ನು ನೋಡಿ ವಿಷಭರಿತವಾದಂಥ ಚೋಳಿನ ಕಾಟದಿಂದ, ಮರಣದಿಂದ ನಿನ್ನ ಮಗಳನ್ನು ದೇವರು ಬದುಕಿಸ್ತಾನೆ. ನಿನ್ನ ನಂಬಿಕೆ ನಿಮ್ಮ ಮಗಳನ್ನು ಉಳಿಸಿದರೆ ಅಂತಿಲ್ಲ. ಆವಾಗ ಸಂತೋಷಪಟ್ಟು ಅಲ್ಲೇ ಮಲಗಿಸಿ ಅವಳು ಬಂದ್ಬಿಡ್ತಾಳೆ. ಬಂದುಬಿಟ್ಕೊಳ್ಳಿ, ಈ ಗಂಡ ಬೆಳಗ್ಗೆ ಎದ್ದು ಕೂಡಲೇ ಹುಡುಕ್ತಾ ಇರ್ತಾನೆ, ಯಾರೂ ಇಲ್ಲಲ್ಲ ಮನೆ ಒಳಗೆ ಅಂತೇಳಿ. ಬರ್ತಾ ಇರುವ ಹೆಂಡತಿಯನ್ನು ನೋಡಿ ಗದರಿಸಿ, ಎಲ್ಲಿ ಹೋಗಿದ್ದು ಇಷ್ಟು ರಾತ್ರಿ ಎಂಬುದಾಗಿ ಹೇಳಿರುವಾಗ
ಚೋಳು ಕಚ್ಚಿತು ಮಗಳಿಗೆ, ನಿಮ್ಮನ್ನು ಎಬ್ಬಿಸಿಲ್ಲ, ನನ್ನ ಯಾಕೆ ಎಬ್ಬಿಸಿಲ್ಲ ಎಂಬುದಾಗಿ ಆತನು ಬಹಳಷ್ಟು ಅವಳನ್ನು ಗದರಿಸ್ತಾನೆ, ತರಾಟೆಗೆ ತೆಗುತ್ತಾನೆ. ಅದರೆಲ್ಲ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ಮಗಳು ಬೆಳಗಿನ ಜಾವದಲ್ಲಿ ಒಳಗೆ ನಮ್ಮ ಮಗಳು ತಿರುಗಿ ಖಂಡಿತವಾಗಿ ಬರ್ತಾನೆ. ಯಾಕಂದರೆ ನಾವು ನಂಬಿರುವಂಥ ದೇವರು ನಂಬಿಕಸ್ತನು ಆಗಿರುವ ಆ ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ಹೊರಡ್ತಾಳೆ. ಈ ಮಾತು ದೇವರು ನಂಬಿಕಸ್ತನು, ಪ್ರಾಮಾಣಿಕನು, ಖಂಡಿತವಾಗಿ ನಮ್ಮ ಮಗಳು ಗುಣವಾಗಿ ಬರ್ತಾಳೆ ಎಂಬುದಾಗಿ ಹೇಳುವ. ಅದೇ ಗುಣವಾಗಿ ಬರ್ತಾಳೆ, ಯಾಕಂದರೆ ಅವಳು ತಿರುಗಿ ಎಚ್ಚೆತ್ತುಕೊಂಡಾಳೆ, ಅವಳು ನಮ್ಮ ಪ್ರಜ್ಞೆಗೆ ಬಂದಿದ್ದಾಳೆ. ಅದಕ್ಕೆ ಅವಳು ಬೆಳಗ್ಗೆವರೆಗೆ ಸೂರ್ಯೋದಯ ಆದ ನಂತರ ಅವಳು ಖಂಡಿತವಾಗಿ ಬರ್ತಾಳೆ ಎಂಬುದು ಹೇಳ್ತಾರೆ. ಸೂರ್ಯೋದಯ ಆದ ನಂತರ ನಿಶ್ಚಯವಾಗಿ ಅವಳು ಮನೆಗೆ ಬರ್ತಾಳೆ. ಮನೆಗೆ ಬಂದ ಕೂಡಲೇ ಈ ಲಕ್ಷ್ಮಣ ಎಂಬ ಆ ಕುಟುಂಬದ ತಂದೆಗೆ ನೋಡಿ ಬೇಗನೆ ಎಲ್ಲಿ ಕಚ್ಚಿದೆಯೇ ತೋರಿಸಿ ಎಂಬುದಾಗಿ ಹೇಳಿ ಮಗಳಿಗೆ ಗದರಿಸುವಾಗ ಮಗಳು ತನ್ನ ಬಟ್ಟೆಯನ್ನು ತೆಗೆದು ತೋರಿಸ್ತಾಳೆ, ಈ ಪಕ್ಕೆಯಲ್ಲಿ ಕಚ್ಚಿತ್ತು ಎಂಬುದಾಗಿ. ಆ ಚೋಳು ಕಚ್ಚಿದ್ರೆ ಅಲ್ಲೇ ದೊಡ್ಡ ಬಾವು ಬರ್ತದೆ. ದೊಡ್ಡ ಬಾವು ಬಂದು ಬಹಳ ಅಸಹ್ಯಕರವಾಗಿ ಕಪ್ಪಾಗಿ ಬಿಡ್ತದೆ, ಬ್ಲೂ ಬ್ಲ್ಯಾಕ್ ಅಂತ ಆಗಿಬಿಡ್ತದೆ. ಆದರೆ ಅಲ್ಲೇ ನೋಡಿದ ಕೂಡಲೇ ಕೊಬ್ಬರಿ ಎಣ್ಣೆ ಹಚ್ಚಿರುವ ಅಂಶಗಳು ಕಂಡು ಬಂದಿರುವಾಗ, ಕೊಬ್ಬರಿ ಎಣ್ಣೆ ಇದೆಯಲ್ಲ ಅಲ್ಲಿ, ಹೌದು, ಪಾಸ್ಟರ್ ಅವರು ಕೊಬ್ಬರಿಯನ್ನು ಹಚ್ಚಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದರು, ಅದಕ್ಕಾಗಿ ನನಗೆ ಗುಣ ಆಗಿದೆ. ಅಲ್ಲಿ ಆ ಗಾಯವಾಗಿದ್ದ ಕಡೆಯಲ್ಲಿ ಒಂದು ಮಾರ್ಕ್ ಮಾತ್ರ ಇದೆ, ಮತ್ತು ಮಿಕ್ಕಿದ್ದ ಎಲ್ಲ ಬಾವು ಇಲ್ಲದೆ ಸಂಪೂರ್ಣ ಗುಣಮುಖಳಾಗಿ ಅವಳು ತಿರುಗಿ ಬಂದಿದ್ದು ನೋಡಿ ಲಕ್ಷ್ಮಣನಿಗೆ ಮತ್ತಿಷ್ಟದಲ್ಲಿ, ಆತನ ಜ್ಞಾನದಲ್ಲಿ, ಆತನ ಮೆದುಳಲ್ಲಿ, ಆತನ ಮನಸ್ಸಿಗೆ ಒಂದು ಅದ್ಭುತವಾದಂಥ ಜ್ಞಾನೋದಯವಾಗ್ತದೆ. ಮನಸ್ಸೊಳಗೆ ಒಂದು ಸಂತೋಷ, ಅಯ್ಯೋ ನನ್ನ ಮಗಳು ಬದುಕಿದೆ. ಮಗಳಂದರೆ ಬಹಳ ಪ್ರೀತಿ ಆತನಿಗೆ, ಬಹುಪ್ರೀತಿ ಅಂದರೆ ಬಹುಪ್ರೀತಿ. ಒಬ್ಬಳೆ ಮಗಳು, ಪ್ರಾಣ ಅವನಿಗೆ ಮಗಳಂದರೆ. ನನ್ನ ಮಗಳು ಬದುಕಿ ಬಂದ್ಲು ಅಂತೇಳಿ ಎಷ್ಟೋ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ಆ ಸಂತೋಷದಿಂದ ಪಟ್ಟಣಕ್ಕೆ ಹೋಗ್ತಾನೆ, ಬಜಾರ್ಗೆ ಹೋಗ್ತಾನೆ, ಮಾರ್ಕೆಟ್ಗೆ ಹೋಗಿ ಏನೋ ಒಂದು ಕಾರ್ಯಕ್ಕೆ ಹೋಗ್ತಾನೆ. ಹೋಗಿರುವಾಗ ಅಲ್ಲಿ ಹೋಟೆಲಲ್ಲಿ ಒಂದು ಹಾಡು ಕೇಳಿಸ್ತಾ ಇರುವಾಗ ಸೌಂಡ್ ಸಿಸ್ಟಮಲ್ಲಿ ಆ ಹಾಡನ್ನು ಕೇಳಿ ಈತನ ಹೃದಯದಲ್ಲಿ ಆಗಿರತಕ್ಕಂಥ ಸಂತೋಷ, ಅವರ ಹೆಂಡತಿ ಹೇಳಿರ್ತಾಳೆ, ನಾವು ನಂಬಿರುವಂಥ ಕರ್ತನಾದ ಯೇಸು ಕ್ರಿಸ್ತನು ನಂಬಿಕಸ್ತನು, ಪ್ರಾಮಾಣಿಕನು, ಆತನ ಮಾತು ತಪ್ಪದವನು, ನಮ್ಮನ್ನು ಕಾಪಾಡತಕ್ಕಂಥವನು ಎಂಬುದಾಗಿ ಆ ಹೆಂಡತಿ ತಿಳಿಸಿರುವ ಆ ಮಾತು ಆತನ ಮನಸ್ಸೊಳಗೆ ಒಂದು ವಿಶೇಷವಾದಂಥ ಮಾರ್ಪಾಟ, ರೂಪಾಂತರ ಅವನ ಮನಸ್ಸೊಳಗೆ. ಆ ಸಂತೋಷ ಹರ್ಷದಿಂದ ಪಟ್ಟಣಕ್ಕೆ ಹೋಗಿ ಅಲ್ಲಿ ಬಿದ್ದಿರತಕ್ಕಂಥ ಒಂದು ಬಾಕ್ಸ್ ಇರ್ತದೆ, ಆ ಬಾಕ್ಸನ್ನು ಹರಿದು ಅದನ್ನು ಬಿಚ್ಚಿ ತನ್ನ ಸೈಕಲ್ ಮೇಲೆ ಸೀಟ್ ಮೇಲೆ ಹಾಕಿ ಅಲ್ಲೇ ಒಂದು ಹಾಡು ಬರೀತಾನೆ. ವೈದ್ಯನು, ರಕ್ಷಕನು, ಮಾನವರ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ಉತ್ತಮವಾದಂಥ ಹಾಡು ತನ್ನ ಜೀವನದಲ್ಲಿ ಆಗಿರತಕ್ಕಂಥ ಈ ಮಹಾ ಅದ್ಭುತದ ನಿಮಿತ್ತ ಆತನು ಹಾಡಾಗಿ ಬರೀತಾನೆ. ದೇವರ ಮಕ್ಕಳೇ, ಆತ ನಂಬಿಕಸ್ತನೇ, ಆತನ ಇಷ್ಟ ದೊಡ್ಡ ನಂಬಿಕಸ್ತನು. ಆತ ನಂಬಿಕಸ್ತಿಗಳಿಗೆ ಎಂಥ ಪ್ರಾಮಾಣಿಕತ್ವ ಇದೆ ಅಂದರೆ ಅಂಥ ಪ್ರಾಮಾಣಿಕತ್ವ ಇದೆ. ಧರ್ಮೋಪದೇಶಕಾಂಡ 7ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ದೇವರು ನಿಮ್ಮನ್ನು ಪ್ರೀತಿಸುವವನು, ಆತನು ತನ್ನ ಪ್ರಮಾಣವನ್ನು ಎಷ್ಟು ಮಾತ್ರಕ್ಕೂ ಪಾಲನೆ ಮಾಡತಕ್ಕಂಥವನು. ವಾಗ್ದಾನ ಮಾಡಿರ್ತಕ್ಕಂಥ ದೇವರು ಆತನ ಬಾಹುಬಲದಿಂದ ನಿಮ್ಮನ್ನು ಶತ್ರುಗಳ ಬಾಧೆಯಿಂದ, ದುಷ್ಟರ ಬಾಧೆಯಿಂದ, ರಾಜಕೀಯ ಅರಸನ ದಬ್ಬಾಳಿಕೆಯಿಂದ ಖಂಡಿತವಾಗಿ ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ, ಆ ದಾಸ್ಯತ್ವದಿಂದ ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದ ಆತನು. ಆ ದೇವರು ನಂಬಿಕಸ್ತನು. 9ನೇ ವಚನ, 7ನೇ ಅಧ್ಯಾಯ 9ನೇ ವಚನ, ಧರ್ಮೋಪದೇಶಕಾಂಡ. Therefore now the Lord your God is the God, the faithful God, who keeps the covenant, who keeps his word and mercies for thousands of the generation with those who love him and keep his commandment. ಓದ್ರಿ ಕನ್ನಡದಲ್ಲಿ. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಕಸ್ತನಾದ ದೇವರು, ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಿರುವವರಿಗೆ ಮಾಡಿದ ವಾಗ್ದಾನವನ್ನು, ಪ್ರಾಮಿಸ್ ಅನ್ನು, ಕೃಪೆಯನ್ನು
ಸಂತತಿಯವರಲ್ಲಿ 1000 ತಲೆತಲಾಂತರಕ್ಕೂ ನೆರವೇರಿಸೋನಾಗಿದ್ದಾನೆ. ಅವರ್ ಗಾಡ್ ಇಸ್ ಅ ಜನರೇಷನಲ್ ಗಾಡ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನೀವು ನಂಬಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು ತಲಾಂತರಕ್ಕೂ 1000 ತಲಾಂತರಕ್ಕೂ ಆತನ ಕರುಣೆಯನ್ನು ನೆರವೇರಿಸತಕ್ಕಂಥವನು ಎಂಬುದಾಗಿ ಧರ್ಮೋಪದೇಶಕಾಂಡ 7:8 ಬರೆಯಲ್ಪಟ್ಟಿದೆ. ಈ ಮಾತಿನ ನಿಮಿತ್ತ, ಈ ಮಾತಿನ ಆ ಸತ್ಯದ ನಿಮಿತ್ತ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಆತನು ಸಂಪೂರ್ಣವಾಗಿ ರೂಪಾಂತರನಾಗಿ ರಕ್ಷಣೆಂದಿ ಮಾರ್ಪಾಟವಾಗಿ ಆತನು ಮನಸ್ಸೊಳಗೆ ಒಂದು ರೂಪಾಂತರ ಆಗಿರುತ್ತೆ, ಆದರೆ ಹೊರಗೆ ತೋರಿಸುವುದಿಲ್ಲ. ಮತ್ತೊಂದು ದಿವಸ ಏನಾಗ್ತಂದ್ರೆ ಅವರ ಮಗಳಿಗೆ ದಂತ ಕ್ಯಾನ್ಸರ್ ಆಗಿ ಒಂದೊಂದಾಗಿ ಹಲ್ಲುಗಳು ಕಿತ್ತುಕೊಂಡು ಬರ್ತಾ ಇತ್ತು. ಇದನ್ನು ನೋಡಿ ಮಗಳಿಗೆ ಏನಾರು ಆದರೆ ತಂದೆ ಒಡೆದು ಚೂರು ಚೂರಾಗಿರ್ತಾರೆ. ಆವಾಗ ಅವರು ಪ್ರಾರ್ಥನೆ ಮಾಡಿ, ಯಾರು ಆ ಮಗಳೇ, ಆ ಸಭಾಪಾಲಕರು ಚರ್ಚ್ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು, ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿರುವ ಎಣ್ಣೆಯನ್ನು ಹಚ್ಚಿಕೊಂಡು ಪ್ರಾರ್ಥನೆ ಮಾಡ್ತಿರುವಾಗ, ದೇವರೇ ಈ ವಯಸ್ಸಿನಲ್ಲಿ ಹೋಗಿದೆ ಹಲ್ಲು, ಕರ್ತನೆ ನನ್ನನ್ನು ಗುಣಪಡಿಸು ಈ ಕ್ಯಾನ್ಸರಿಂದ ಎಂಬುದಾಗಿ ಅವಳೇ ನಂಬಿಕಸ್ಥಳಾಗಿ ಪ್ರಾರ್ಥನೆ ಮಾಡಿದಳು. ಅವಳ ಪ್ರಾರ್ಥನೆಯನ್ನು ಕೇಳಿ ಅವಳ ಕ್ಯಾನ್ಸರ್ ಗುಣಮುಖಳಾಗಿದ್ದು ಮಾತ್ರವಲ್ಲದೆ ಆತನ ಮಗಳಿನ ಹಲ್ಲು ತಿರುಗಿ ಪುನಃ ಅಲ್ಲೇ ಮೊಳಕೆ ಹೊಡೆದು ಮತ್ತು ತಿರುಗಿ ಹಲ್ಲುಗಳು ಬಂದುಬಿಟ್ಟುವಂತೆ. ಇದನ್ನು ನೋಡಿರ್ತಕ್ಕಂಥ ಲಕ್ಷ್ಮಣನು ಆಶ್ಚರ್ಯಚಕಿತನಾದನು. ಎಂಥ ಅದ್ಭುತವಾದಂಥ ದೇವರು, ಎಂಥ ಸತ್ಯವಾದಂಥ ದೇವರು ಯೇಸು ಕ್ರಿಸ್ತನು. ಈತನು ಪ್ರಾರ್ಥನೆ ಯಾರು ಬೇಕಾದರೂ ಮಾಡಿದರೆ ಕೇಳ್ತಾನಲ್ಲ. ಒಂದು ಪ್ರಾರ್ಥನೆ ಮಾಡಿರುವ ಕೊಬ್ಬರಿ ಎಣ್ಣೆಯಿಂದ, ಪ್ರಾರ್ಥನೆ ಮಾಡಿರುವ ಈ ತೈಲದಿಂದ ಎಷ್ಟು ಜನರು ಗುಣಮುಖರಾಗ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಆದರೆ ಇವತ್ತು ನನ್ನ ಮನೆಯಲ್ಲಿ ನನ್ನ ಮಗಳನ್ನ ಮೇಲನೆ ಇಂಥ ಒಂದು ಅದ್ಭುತಗಳಾಗಿದೆ ಅಂದರೆ ನಿಜವಾಗಲೂ ಈ ದೇವರು ಮಾನವರ ಕಲ್ಯಾಣಕ್ಕಾಗಿ ಬಂದಿದ್ದಾನೆಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರವಾಗಿ, ನಾವು ಕೇಳಿದ ಪ್ರಕಾರವಾಗಿ ನಿಜವಾಗಲೂ ಇವತ್ತಿಗೂ ಆತನು ಜೀವವುಳ್ಳ ದೇವರು, ಕಾರ್ಯವನ್ನು ಮಾಡ್ತಕ್ಕಂಥ ದೇವರು, ತನ್ನ ಮಾತನ್ನು ನೆರವೇರಿಸ್ತಕ್ಕಂಥ ದೇವರು ಎಂಬುದಾಗಿ ತಿಳಿದುಕೊಂಡು ಆದರೂ ಮನಸ್ಸು ತಿರ್ಕೊಂಡಿಲ್ಲ. ಮನಸ್ಸೊಳಗಿದೆ ದೇವರು, ಸತ್ಯ ದೇವರು ಯೇಸು ಕ್ರಿಸ್ತ ಅಂತ ಮನಸ್ಸು ತಿರ್ಕೊಂಡಿಲ್ಲ. ಹೀಗೆ ದಿನಗಳಂತೆ ಅವರ ಮಗನಿಗೆ ಕಾಲಿಗೆ ಗ್ಯಾಂಗ್ರೀನ್ ಆಗಿ ಕಾಲು ಕತ್ತರಿಸಬೇಕೆಂಬುದಾಗಿ ಡಾಕ್ಟರ್ ಹೇಳಿರುವಾಗ, ಆ ಸಮಯದಲ್ಲಿ ಮಗನು ಕಾಲನ್ನು ಕತ್ತರಿಸಬೇಕನ್ನತಕ್ಕಂಥ ಪರಿಸ್ಥಿತಿ ಬಂದಿರುವಾಗ ಆವಾಗ ಹೇಳ್ತಾನೆ, ಏಸಯ್ಯ ನನ್ನ ಮಗಳನ್ನು ಗುಣಪಡಿಸಿದಿ, ಮರಣಕರವಾದಂಥ ವಿಷಕರವಾದಂಥ ವಿಷದಿಂದ ಗುಣಪಡಿಸಿದಿ, ಅವಳಿಗೆ ಆಗಿರ್ತಕ್ಕಂಥ ಕ್ಯಾನ್ಸರಿಂದ ಅವಳನ್ನು ಗುಣಪಡಿಸಿದಿ. ಏಸಯ್ಯ ನನ್ನ ಮಗನನ್ನು ನೀನು ಕಾಪಾಡಿದರೆ ನನ್ನ ಮಗನನ್ನು ನಿನ್ನ ಸೇವೆಗೆ ನಾನು ಅರ್ಪಿಸ್ತೇನೆ. ಮಾತು ತಪ್ಪುವುದಿಲ್ಲ ಕರ್ತನೆ, ನಿಶ್ಚಯವಾಗಿ ನನ್ನ ಮಾತಿನಂತೆ ನನ್ನ ಮಗನಿಗೆ ಸೇವೆಗೆ ನಾನು ಅರ್ಪಿಸ್ತೇನೆ, ನಿನ್ನ ಸೇವೆಗೆ ಎಂಬುದಾಗಿ. ಏಸಯ್ಯ ನನ್ನ ಮಗನನ್ನು ಗುಣಪಡಿಸಿ. ಯಾಕಂದರೆ ನನ್ನ ಮಗಳು, ನನ್ನ ಮಗನು, ನನ್ನ ಹೆಂಡತಿ ಎಲ್ಲರೂ ನಿನ್ನನ್ನು ಪೂಜಿಸ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ನನ್ನ ಮಗನನ್ನು ಗುಣಪಡಿಸಿದರೆ ನನ್ನ ಮಗನನ್ನು ನಿನ್ನ ಸೇವೆ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ಆ ರಾತ್ರಿ ಕಣ್ಣೀರಿನಿಂದ ಈತನು ಮತ್ತೆ ಸುವಾರ್ತೆ 7:7 ಹೇಳಿದ ಪ್ರಕಾರವಾಗಿ, ಬೇಡಿಕೊಳ್ಳಿ ನಿಮ್ಗೆ ಕೊಡಲ್ಪಡುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟರಿ ನಿಮಗಾಗಿ ತೆರಲ್ಪಡುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ, ಮತ್ತೆ ಸುವಾರ್ತೆ 7:7 ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುತ್ತದೆ ಎಂಬುದಾಗಿ ಹೇಳಿರುವ ಆತನ ವಾಗ್ದಾನದ ಪ್ರಕಾರವಾಗಿ ಈತನು ಯಾವತ್ತೂ ಚರ್ಚೆಗೆ ಬಂದಿಲ್ಲ. ಲಕ್ಷ್ಮಣ ಅವರು ಮನೆಯಲ್ಲಿ ಇದ್ದುಕೊಂಡ ವ್ಯಕ್ತಿ, ಮನಸ್ಸೊಳಗೆ ಮಾರ್ಪಾಟಾಗಿಲ್ಲ, ಆದರೆ ಪ್ರಾರ್ಥನೆ ಮಾಡಿದ್ದಾನೆ. ಏಸಯ್ಯ ನನ್ನ ಮಗನನ್ನು ಗುಣಪಡಿಸಿದರೆ ನಿಶ್ಚಯವಾಗಿ ನಾನಿನ್ನ ಆಲಯಕ್ಕೆ ನನ್ನ ಮಗನಿಗೆ ಸಮರ್ಪಿಸಿಬಿಡುತ್ತೇನೆ ಹೇಳಿದ್ದ. ಬೆಳಗಿನ ಸೂರ್ಯೋದಯದ ಒಳಗೆ ಸೂರ್ಯ ಉದಯ ಆದ ನಂತರ ಅವರ ಮಗನ ಕಾಲಿಗೆ ಆಗಿರತಕ್ಕಂಥ ಗ್ಯಾಂಗ್ರಿಂದ ಆಗಿರ್ತಕ್ಕಂಥ ವಾಸನೆ ಬಡ್ತಿರತಕ್ಕಂಥ ಗ್ಯಾಂಗ್ರಿಂದ ಆಗಿರತಕ್ಕ ಎಲ್ಲ ಬಾವು ಸಂಪೂರ್ಣವಾಗಿ ಇಳಿದು ಹೋಗಿ ಕ್ರಮಕ್ರಮವಾಗಿ ದಿನೇ ಆ ಪ್ರಾರ್ಥನೆ ಮಾಡಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿರುವ ಆ ತೈಲವನ್ನು ಅದರ ಮೇಲೆ ಹಚ್ಚುತ್ತಾ ಪ್ರಾರ್ಥನೆ ಮಾಡ್ತಾ ಹೋಗಿದ್ದಾರೆ. ಆ ಚರ್ಚಿನ ಪಾಸ್ಟರ್ ಬಂದು ಆ ಮಗನ ಸಂಪೂರ್ಣ ಕಾಲಿನ ಗ್ಯಾಂಗ್ರೀನಿಂದ ಕಾಲು ಕೊಳೆತೋಗಿರುವ, ಕತ್ತರಿಸಬೇಕಾಗಿರುವ ಆ ಗ್ಯಾಂಗ್ರೀನಿಂದ ಸಂಪೂರ್ಣ ಗುಣಮುಖನಾಗಿದ್ದ ನಂತರ ಈಗ ಅದೇ ಲಕ್ಷ್ಮಣ ಹರಿಕಥ ಹೇಳಿ ಹಾಡುಗಳನ್ನು ಬರೀತಿರ್ತಕ್ಕಂಥ ಸಾಹಿತ್ಯಗಾರನು ಯೇಸು ಕ್ರಿಸ್ತನನ್ನು ನಂಬಿ
ಯೇಸು ಕ್ರಿಸ್ತನ ನಾಮದ ನಿಮಿತ್ತ ಯೇಸು ಕ್ರಿಸ್ತನಲ್ಲಿ ಬಂದು ದೀಕ್ಷಾಸ್ನಾನ ಪಡ್ಕೊಂಡು ರಕ್ಷಣೆ ಹೊಂದಿ ಈಗ ಆತನ ನೆರೆಹೊರೆ ಪ್ರದೇಶಗಳಲ್ಲೆಲ್ಲ ಹೋಗಿ ಯೇಸು ಕ್ರಿಸ್ತನ ಸುವಾರ್ತೆ ಸಾರ್ತಾ ಇದ್ದಾನೆ. ನನ್ನ ಮಗನನ್ನು ಗುಣಪಡಿಸಿರುವ ಯೇಸು ಕ್ರಿಸ್ತನು ಸತ್ಯ ಮಾನವರಿಗಾಗಿ ಬಂದಿರತಕ್ಕಂಥ ರಕ್ಷಕನು ಎಂಬುದಾಗಿ ಸಾರಿ ಹೇಳುವ ಸುವಾರ್ತಿಕನಾಗಿ ಈಗ ಲಕ್ಷ್ಮಣಾಚಾರ್ಯ ಆಂಧ್ರ ಪ್ರದೇಶನಲ್ಲಿ 400 ಸದಸ್ಯರು ಒಳಗೊಂಡಿರ್ತಕ್ಕಂಥ ಚರ್ಚನ್ನು ಕಟ್ಟಿ ಆ ಚರ್ಚನ್ನು ನಡೆಸ್ತಾ ಇದ್ದಾರೆ. ಮಗನು ಆ ಚರ್ಚ್ಗೆ ಪಾಸ್ಟರ್ ಆಗಿದ್ದಾನೆ. ಈತನಿಗೆ 82 ವರ್ಷ ವಯಸ್ಸು. ಹಲ್ಲು ಉದುರಿದವಾಗ ಆತನು ದೇವರು ಹೇಳ್ತಾನೆ, ಎಲ್ಲ ಹಳ್ಳಿ ಗ್ರಾಮ ಪಟ್ಟಣ ರಾಜ್ಯಗಳಲ್ಲಿ ಸುಮಾರು 8 ರಾಜ್ಯಗಳಲ್ಲಿ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ. ಸಮಯ ಸಿಕ್ಕಾಗೆಲ್ಲ ಅನೇಕ ಜನರು ಆತನ ಕರೆಸ್ಕೊಡ್ತಾರೆ. ಯಾಕಂದ್ರೆ ಒಳ್ಳೆಯ ತೆಲುಗು ಸಾಹಿತ್ಯ ಬರತಕ್ಕಂಥವನು. ಆ ಸಾಹಿತ್ಯದಿಂದ ಅನೇಕ ಹಾಡುಗಳು ಬರೆದಿರುವ ಆತನ ಹಾಡುಗಳು ಅನೇಕ ಮನಸ್ಸನ್ನು ಗುಣಪಡುವಂತೆ ಮಾಡಿತ್ತು. ಅದರ ನಿಮಿತ್ತ ಈತನ ಹಾಡುಗಳು ಬರೀತಾ ದೇವರ ನಾಮವನ್ನು ಸ್ಮರಿಸುತ್ತಾ ಅನೇಕ ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನೇ ಮಾನವರ ಕಲ್ಯಾಣಕ್ಕಾಗಿ, ಮಾನವರ ರಕ್ಷಣೆಗಾಗಿ, ಮಾನವರ ಉದ್ಧಾರಕ್ಕಾಗಿ ಬಂದಿರುವ ಏಕೈಕ ಯೇಸು ಕ್ರಿಸ್ತನ ಎಂಬುದಾಗಿ ಸಾರಿ ಹೇಳುವ ಲಕ್ಷ್ಮಣಾಚಾರ್ಯ ಆಗಿದ್ದಾನೀಗ. ದೇವರು ನನ್ನ ಪ್ರಿಯ ಸಹೋದರೇ, ನಾನು ಹೇಳುವುದೇನೆಂದರೆ, ಯೇಸು ಕ್ರಿಸ್ತನನ್ನು ನೀ ಎಲ್ಲಿದ್ರೂ ಕೂಡ ಏಸಯ್ಯ ನನ್ನನ್ನು ಕಾಪಾಡು, ನನ್ನ ಕುಟುಂಬವನ್ನು ಕಾಪಾಡು, ನನ್ನ ಪರಿಸ್ಥಿತಿಗಳಿಂದ ನನ್ನ ಬಿಡಿಸು, ನನ್ನ ಬಂಧಗಳಿಂದ ನನ್ನ ಬಿಡಿಸು, ನನ್ನ ಸಾಲದ ಬಾಧೆಯಿಂದ ನನ್ನ ಬಿಡಿಸು ಎಂಬುದಾಗಿ ನೀನು ಅಲ್ಲಿ ಇದ್ದ ಸ್ಥಳದಲ್ಲೇ ನಂಬಿಕಸ್ಥನಾಗಿ, ಒಂದು ನಂಬಿಕೆ ಉಳ್ಳವನಾಗಿ, ವಿಶ್ವಾಸವುಳ್ಳವನಾಗಿ ಪ್ರಾರ್ಥನೆ ಮಾಡೋದಾದರೆ ಇವತ್ತಿಗೂ ನಿನ್ನ ಪ್ರಾರ್ಥನೆಯನ್ನು ಕೇಳಿ ಕರ್ತನಾದ ಯೇಸು ಕ್ರಿಸ್ತನ ಜೀವವುಳ್ಳ ದೇವರು ನಮ್ಮ ಮಧ್ಯದಲ್ಲಿ ಈಗಲೂ ಅದೃಶ್ಯನಾಗಿದ್ರು ನಮ್ಮ ಪ್ರಾರ್ಥನೆಯನ್ನು ಕೇಳತಕ್ಕಂಥ ದೇವರು, ಅದೃಶ್ಯನಾಗಿದ್ರು ತನ್ನ ಹಸ್ತದಿಂದ, ತನ್ನ ಬಹುಬಲದಿಂದ ಅದ್ಭುತಗಳು, ಸೂಚಕ್ರಿಯಗಳನ್ನು ಮಾಡ್ತಕ್ಕಂಥ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯ ಸಹೋದರೇ, ನನ್ನ ಜೊತೆಲಿ ಏಕೀಭವಿಸಿರುವ ನನ್ನ ಎಲ್ಲ ಪ್ರಿಯ ಸಹೋದರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ಹೌದು ರಾಜ, ಒಂದು ಅನ್ಯ ವ್ಯಕ್ತಿ ಯೇಸು ಕ್ರಿಸ್ತನ ಪ್ರೀತಿ, ಕರುಣೆ, ದಯೆ, ವಾತ್ಸಲ್ಯ, ಯೇಸು ಕ್ರಿಸ್ತನ ಅನೇಕ ಜನ ರೋಗಿಗಳನ್ನು, ನಾನಾ ವಿಧವಾದ ರೋಗಗಳನ್ನು ಗುಣಪಡಿಸಿರತಕ್ಕಂಥ ಈ ಒಂದು ಅದ್ಭುತಗಳು ಆತನ ಕುಟುಂಬದಲ್ಲಿ ತನ್ನ ಕಣ್ಣಿನ ಸಮಕ್ಷಮದಲ್ಲಿ ಆಗಿರ್ತಕ್ಕಂಥ ಅದ್ಭುತಗಳನ್ನು ನೋಡಿ ಲಕ್ಷ್ಮಣನು ಸಂಪೂರ್ಣವಾಗಿ ಮಾರ್ಪಾಟವಾಗಿ ಕ್ರಿಸ್ತ ಯೇಸುವನನ್ನು ತನ್ನ ರಕ್ಷಕನಾಗಿ, ಒಡೆಯನಾಗಿ ಅಂಗೀಕರಿಸಿ ತನ್ನ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿಯನ್ನು ಪಡ್ಕೊಂಡು ನಿತ್ಯ ಜೀವ ರಕ್ಷಣೆಯ ಸೌಭಾಗ್ಯವನ್ನು ಪಡೆದುಕೊಂಡು ಸುವಾರ್ತೆ ಸಾರ್ತಾ ಇದ್ದಾನೆ ಕರ್ತನೆ. ಏಸಯ್ಯ, ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನನ್ನು, ಕರ್ತನ ಸಂದೇಶವನ್ನು ಕೇಳಿದರೆ ಕಣ್ಣೀರಿನಲ್ಲಿದ್ದವರು, ಕರ್ತನೆ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಕಣ್ಣೀರುಗಳನ್ನು ಒರೆಸು ರಾಜ. ರೋಗದಲ್ಲಿ, ಬಾಧೆಗಳಲ್ಲಿ ಗುಣವಾಗಲಾರದಂಥ ರೋಗಗಳು ಕಾಡ್ತಾ ಇದ್ರೆ, ಒಂದು ವೇಳೆ ಅವರು ನನ್ನ ಜೊತೆಯಲ್ಲಿ ಏಸಯ್ಯ ಪ್ರಾರ್ಥನೆ ಮಾಡೋದಾದರೆ ಅವರ ಮನೆಯಲ್ಲಿ, ಅವರ ಕುಟುಂಬದಲ್ಲಿ ಸಂಪೂರ್ಣ ನಿನ್ನ ಗಾಯಗಳ ಹಸ್ತನ್ನು ಚಾಚಿ ಕರ್ತನೆ, ಈಗಲೇ ಕರ್ತನೆ ನನ್ನ ಜೊತೆಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥವ್ರು, ನನ್ನನ್ನು ಕೇಳ್ತಿರ್ತಕ್ಕಂಥವ್ರಿಗೆ ಯೇಸು ನಾಮದಲ್ಲಿ ಕರ್ತನೆ ನೀನು ಇರುವಾತನೋ, ಇವತ್ತಿಗೂ ಜನರ ಪ್ರಾರ್ಥನೆಯನ್ನು ಕೇಳುವಾತನೋ, ನಿನ್ನ ಬಾಹುಬಲದಿಂದ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯದಿಂದ ಅವರನ್ನು ಗುಣಪಡಿಸುತ್ತಾ ಕರ್ತನೆ ಈ ವಾಕ್ಯವನ್ನು ಪುಷ್ಟೀಕರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ವಾಕ್ಯ ಸತ್ಯ ಎಂಬುದಾಗಿ ನೀನು ಕರ್ತನೆ ಅವರ ಜೀವನದಲ್ಲಿ ಅದ್ಭುತಗಳು, ಸೂಚಕ್ರಿಯೆಗಳು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಯೇಸು ನಾಮದಲ್ಲಿ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಕೃಪೆ, ಕನಿಕರೆ, ಪರಾತ್ಪರನಾದ ಯೇಸಯ್ಯ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನಿನ್ನನ್ನು ಕೇಳತಕ್ಕಂಥ ಎಲ್ಲರೂ ಇವತ್ತು ನೀನು ನಮಗಾಗಿ ಗಾಯಪಟ್ಟಿದ್ದಿ, ನಮಗಾಗಿ ಶಿಲುಬೆ ಮೇಲೆ ಗಾಯಗೊಂಡವನಾಗಿದ್ದಿ, ನಮಗಾಗಿ ಶಾಪಗ್ರಸ್ತನಾಗಿ, ನಮಗಾಗಿ ಪಾಪವನ್ನು ಹೊತ್ತು ನಮ್ಮನ್ನು ಬಿಡುಗಡೆ ಮಾಡಿದೆ ಎಂಬ ಸತ್ಯವು ಕರ್ತನೆ ಭೂಲೋಕದ ಎಲ್ಲ ಜನರಿಗೂ ತಿಳಿದು ಬಂದು ಅನುಭವಿಸಿ ರಕ್ಷಣೆ, ನಿತ್ಯ ಜೀವ ಅವರಿಗೂ ಅವರ ಕುಟುಂಬಕ್ಕೂ ಸಮೃದ್ಧಿ, ಆರೋಗ್ಯವನ್ನು ಅನುಗ್ರಹಿಸು ರಾಜ, ಸಮೃದ್ಧಿಯನ್ನು ಅನುಗ್ರಹಿಸು. ಕಣ್ಣೀರು, ಕಷ್ಟ, ಬಾಧೆಗಳಿಂದ ಶೋಷಿತರಾಗಿರ್ತಕ್ಕಂಥ ಬಂಧಕಗಳಿಂದ, ಬಾಧೆಗಳಿಂದ ಅವರಿಗೆ ಬಿಡುಗಡೆ ಉಂಟಾಗಲಿ ರಾಜ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಬಡತನದಿಂದ ಬಿಡುಗಡೆ ರಾಜ, ದೌರ್ಜನ್ಯದಿಂದ ಬಿಡುಗಡೆ, ಶೋಷಿತರಾಗಿರ್ತಕ್ಕಂಥವ್ರಿಗೆ ಬಿಡುಗಡೆ ಕರ್ತನೆ. ಕಾಪಾಡು, ಕರುಣಿಸು, ರಕ್ಷಿಸು ರಾಜ. ಶಾಂತಿ, ಸಮಾಧಾನದಿಂದ ತುಂಬಿ ಕರ್ತನೆ. ನಿನ್ನ ರಕ್ಷಣೆ, ನಿನ್ನ ನಿತ್ಯ ಜೀವ, ಆನಂದ, ಹರ್ಷ, ಕೊನೆಗೆ ನಿತ್ಯ ಜೀವ ಅವರಿಗೆ ಪ್ರಾಪ್ತವಾಗುವಂತೆ ಸಹಾಯ ಮಾಡು.
ಕೇಳ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ನೂತನವಾದಂಥ ರೂಪಾಂತರಿಸಲ್ಪಟ್ಟಿರ್ತಕ್ಕಂಥ ಮಾರ್ಪಾಟವಾಗಿರ್ತಕ್ಕಂಥ ಜೀವನವನ್ನು ಅವರಿಗೆ ಪ್ರಸಾದಿಸು. ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಪ್ರಾರ್ಥನೆ ಕೇಳಿ ಉತ್ತರಿಸಿರುವ ನಮ್ಮ ಕರ್ತನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಗಾಡ್ ಬ್ಲೆಸ್ ಯು. ಈ ಸಂದೇಶವನ್ನು ಅನೇಕ ಜನರಿಗೆ ಸಾರಲ್ಪಡುವ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಾಸ್ಟರ್ ಎನ್ ದೇವದಾಸ್ ಅಂತೇಳಿ ಇರ್ತದೆ. ನನ್ನ ಫೇಸ್ಬುಕ್ ಅಕೌಂಟಲ್ಲಿ ಕೂಡ ನೀವು ಬಂದು ಈ ವಾಕ್ಯಗಳನ್ನು ನೀವು ಕೇಳಿ ಅನೇಕ ಜನರಿಗೆ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪ್ರೈಸ್ ದ ಲಾರ್ಡ್ ಜೀಸಸ್.